ಈ ಕೆಲವೊಂದ್ಸತಿ ಹಿರಿಯರೆಲ್ಲ ಹೇಳ್ತಿರ್ತಾರೆ, ನೋಡಪ್ಪ ನಮ್ಮ ತಲೆಮಾರಿನಿಂದ ಈ ಪೂಜೆ ಮಾಡ್ಕೊಂಡ್ ಬರ್ತಿದ್ವಿ, ಈಗ ನಾವು ನಿಲ್ಲಿಸ್ಬಿಟ್ಟಿದೀವಿ, ಅದನ್ನ ಮತ್ತೆ ಶುರು ಮಾಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಯಾರೊಬ್ರು ಹೇಳಿರ್ತಾರೆ. ಅವ್ರಿಗೆ ಮನೆ ದೇವ್ರು ಗೊತ್ತಿರಲ್ಲ, ಹಿರಿಯರು ಯಾರೋ ತೀರ್ಕೊಂಡಿರ್ತಾರೆ, ನಿಮ್ ಹಿರಿಯರು ಮಾಡ್ತಿದ್ರಪ್ಪ ಈ ಪೂಜೆನ ಅಂತ ಹೇಳಿರೋವಂಥದ್ದು. ಅದು ಎಲ್ಲಿ ಏನು ಎತ್ತ ಗೊತ್ತೇ ಇರಲ್ಲ. ಹಾಗಾದ್ರೆ ಅವರು ಯಾರನ್ನ ಪೂಜೆ ಮಾಡಬೇಕು? ಇವಾಗ ನಾನು ನಂಬಿರುವಂಥ ಒಂದು ಆಂಜನೇಯ ಸ್ವಾಮಿ ಹೇಳುತ್ತೆ, ಇಷ್ಟು ವರ್ಷದಿಂದ ಇಷ್ಟೇ ದೂರದಲ್ಲಿ ಇಷ್ಟೇ ಕಿಲೋಮೀಟರ್ ನಿಮ್ಮ ಊರಲ್ಲಿ ಈ ದೇವ್ರಿದೆ, ನೀವು ಈ ಪೂಜೆ ಬಿಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ತುಂಬಾ ಜನ ಕೇಳಿರ್ತಾರೆ. ಹಾಗಾದ್ರೆ ಆ ದೇವ್ರು ಸಿಕ್ಕದಾಗ ಹೇಗೆ ಪೂಜೆ ಮಾಡಬೇಕು, ಸಿಕ್ಕಿಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂಗೆ ಕ್ಷೇತ್ರ ಸ್ವರೂಪಿಣಿ ಅಂತ ಹೇಳಿ ಒಂದು ನಾಮಾವಳಿ ಬರುತ್ತೆ. ಆ ಕ್ಷೇತ್ರ ಸ್ವರೂಪಿಣಿ ಅಂತ ಅಂದಾಗ ಈಗ ಲಲಿತನೇ ಎಲ್ಲ ಮಾಡಕ್ಕಾಗುತ್ತಾ? ಆಗಲ್ಲ. ಇವಾಗ ಮೋದಿ ಎಲ್ಲಿ ಕೂತಿದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕೂತಿದ್ದಾರೆ. ಹಾಗಾದ್ರೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾಕೆ ಬೇಕಿತ್ತು? ಅವರೇ ಮಾಡ್ಬೋದಾಗಿತ್ತಲ್ಲ. ಸರಿ, ಇವಾಗ ಚೀಫ್ ಮಿನಿಸ್ಟರ್ ಇದ್ದಾರೆ ನಮ್ ಕರ್ನಾಟಕದಲ್ಲಿ. ನಮ್ ಬೆಂಗಳೂರಿಗೆ MLA ಅಂತ ಯಾಕೆ ಮಾಡಿದ್ರು? ಅಥವಾ ನಾವಿರುವಂತಹ ಜಾಗದಲ್ಲಿ MLA MP ಅಂತ ಯಾಕೆ ಮಾಡಿದ್ರು? ಅಂದ್ರೆ ಐ ಆಮ್ ಅಟ್ಯಾಚ್ ಟು ಮೈ MLA, MLA ಅಟ್ಯಾಚ್ ಟು MP, MP ಇಸ್ ಅಟ್ಯಾಚ್ ಟು PM ಅಲ್ವಾ? ಅದೇ ರೀತಿಯಲ್ಲಿ ನಾನು ಹುಟ್ಟಿರುವಂತಹ ಜಾಗಕ್ಕೆ ಒಂದು ವಲಯ ಅಂತಿರುತ್ತೆ. ಒಂದು 30 ಕಿಲೋಮೀಟರ್, 40 ಕಿಲೋಮೀಟರ್, 50 ಕಿಲೋಮೀಟರ್, ಅಲ್ಲಿಗೆ ಶಕ್ತಿ ಈ ಗ್ರಾಮ ದೇವತೆ. ಈ ಕುಪ್ಪಮಲ್ಲಿ ಅಗ್ನಿ ಮಾರಮ್ಮ ಅಂತಿದ್ದಾರೆ, ಕೆಳಗಡೆ ಹೋದ್ರೆ ಸಮಯಪುರ ಮಾರಿಯಮ್ಮ ಅಂತಿದ್ದಾರೆ, ಮುನೇಶ್ವರ ಅಂತಿರ್ತಾರೆ ಎಷ್ಟೋ ಜಾಗದಲ್ಲಿ. ಆ ಕ್ಷೇತ್ರವನ್ನ ಕಾಪಾಡುವಂತಹವನು ಇವನು. ಈಗ ನಮ್ ತ್ಯಾಗರಾಜ ನಗರಲ್ಲಿ ಪ್ಲೇಗ್ ಮಾರಮ್ಮ ಅಂತಿದೆ, ರೋಡಲ್ಲೇ. ಯಾಕೆ ಮಾಡಿದ್ರು? ಆ ಕಾಲದಲ್ಲಿ ಯಾವುದೋ ಒಂದು ಸಂಕಷ್ಟ ಬಂತು, ಸಂಕಷ್ಟ ಬಂದಾಗ ಅಮ್ಮನವರ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಪ್ರತಿಷ್ಠಾಪನೆ ಮಾಡೋದ್ರಿಂದ ಇವತ್ತಿವರೆಗೂ ಅವಳು ನಮ್ಮನ್ನ ಕಾಯ್ತಾ ಇದ್ದಾಳೆ. ಶಿ ಹಸ್ ಗಾಟ್ ಎನ್ ಎನರ್ಜಿ. ಆ ಎನರ್ಜಿ ಏನ್ ಮಾಡುತ್ತೆ? ನನ್ನನ್ನ ಕಾಪಾಡುತ್ತೆ. ನೀವೇನ್ ಮಾಡ್ತೀರಾ? ಆ 30 ಕಿಲೋಮೀಟರ್ 40 ಕಿಲೋಮೀಟರ್ ಸುತ್ತಲೇ ಓಡಾಡ್ತಾ ಇರ್ತೀರಾ, ಆ ರೇಡಿಯಸ್ ಅಲ್ಲೇ ಓಡಾಡ್ತಾ ಇರ್ತೀರಾ. ಎನರ್ಜಿ ಇಸ್ ಇನ್ ದ ಸೆಂಟರ್, ಯು ಆರ್ ಬೌಂಡ್ ಟು ಮೂವ್ ಅರೌಂಡ್ ಇನ್ 50-60 ಕಿಲೋಮೀಟರ್ಸ್ ಅಷ್ಟೇ. ವಾಪಸ್ ಆ ಜಾಗಕ್ಕೆ ಬರ್ತೀರಾ ನಿಮ್ ಮನೆಗೆ, ಆದ್ರೆ ಹತ್ರನೇ ಇರುತ್ತಿದ್ದು. ಅವಾಗ ಏನಾಯ್ತು? ಎವ್ರಿ ಡೇ ಯು ಆರ್ ಕ್ಲೆನ್ಸಿಂಗ್ ಯುವರ್ ಸೆಲ್ಫ್. ಅದೇ ರೀತಿಯಲ್ಲಿ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಜಾಗಗಳಲ್ಲಿ ಹುಟ್ಟು ಬೆಳೆದು ಬಂದಿರ್ತೀವೋ ಆ ಜಾಗದಲ್ಲಿ ನಮ್ಮ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ದಿಸ್ ಇಸ್ ನಥಿಂಗ್ ಟು ಡೂ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕಲ್ ಆಗಿ ಏನು ಇದನ್ನ ಒಂದು ಸಂಶೋಧನೆ ಮಾಡುವಂತಹದ್ದಲ್ಲ. ದಿಸ್ ಇಸ್ ಸೈಕಾಲಜಿಕಲ್ ಅಂಡ್ ಎಮೋಷನಲ್ ಅಟ್ಯಾಚ್ಮೆಂಟ್. ಅದಕ್ಕೆ ಕಾರಣ ಹಾಗೂ ಅದರ ಒಂದು ತತ್ವ ಎಲ್ಲ ಹೇಳುತ್ತೆ ಅಂತ ಸಹಸ್ರನಾಮದಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾನು ಮಾಡ್ಬೋದು. ಈಗ ಇನ್ನೊಂದು ಪ್ರಶ್ನೆ, ನಾನು ಇವಾಗ ಯಾವ ರೀತಿ ಪೂಜೆ ಮಾಡಬೇಕು, ಅಥವಾ ನನಗೆ ಯಾವ್ದು ಗೊತ್ತೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಯಾವ್ದು ಗೊತ್ತೇ ಇಲ್ಲ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಈ ಪಂಚಭೂತ ಕ್ಷೇತ್ರಗಳು ಅಂತ ಏನಿದೆ ನಮ್ಮ ದಕ್ಷಿಣ ಭಾರತದಲ್ಲಿ, ಆ ಪಂಚಭೂತ ಕ್ಷೇತ್ರಗಳಿಗೆ ಹೋಗಿ ಯಾವ್ದಾದ್ರು ಒಂದು ಪಂಚಭೂತ ಕ್ಷೇತ್ರಕ್ಕೆ ನೀವು ಹೋದಾಗ ನಿಮ್ ಮನಸ್ಸಿಗೆ ಅನ್ಸುತ್ತೆ, ಹೌದು ಇದು ನನಗೆ ಸಂಬಂಧಪಟ್ಟಿರುವಂತಹದ್ದೇ. ಅಥವಾ ನೀವು ಅಲ್ಲಿ ಹೋಗಿ ಕುತ್ಕೊಂಡು ಒಂದ್ 2 ನಿಮಿಷ ಕಣ್ಣು ಮುಚ್ಕೊಂಡ್ರೆ ಹೇಳುತ್ತೆ, ಪ್ರಶಾಂತವಾಗಿದೆ ನನಗೆ, ಐ ಆಮ್ ವೆರಿ ಹ್ಯಾಪಿ ಹಿಯರ್, ಐ ಆಮ್ ಫೈನ್, ಐ ಆಮ್ ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ. ಅಂತಹ ಕ್ಷೇತ್ರಕ್ಕೆ ಹೋದಾಗ ಯು ಕ್ಯಾನ್ ಚೆಕ್ ಯುವರ್ ಸೆಲ್ಫ್, ಇದು ನನಗೆ ಸರಿಯಾಗಿರುವಂತಹ ಜಾಗ ಅಂತ. ಅಲ್ಲಿ ಏನ್ ಮಾಡ್ತೀರಾ ನೀವು? ಅಲ್ಲಿ ಪದೇ ಪದೇ ಹೋಗಕ್ ಶುರುವಾಯಿತು ಅಂತಂದ್ರೆ ದೇರ್ ಇಸ್ ಅನದರ್ ಎನರ್ಜಿ ಪಾಯಿಂಟ್ ಫಾರ್ ಯು ಟು ಗ್ರೌಂಡ್. ಹಳ್ಳಿಲೇ ಆಗ್ಬೋದು. ಎಷ್ಟೋ ಜನ, ನೀವು ನಮ್ಮ ಕರಿಯಮ್ಮ ಆಗ್ಬೋದು, ಅಥವಾ ಅಟ್ಟಿಲಕ್ಕಮ್ಮ ಆಗ್ಬೋದು, ಅಥವಾ ಇನ್ಯಾವುದೋ ದೇವತೆ ಆಗ್ಬೋದು, ನೀವು ನಿಮ್ ಮನೆಯವರು ಅಂತಿದ್ದವರು ಅಲ್ಲಿಗೆ ಹೋದ್ ಬಂದ್ರೇನೆ ನಿಮ್ಗೆಲ್ಲ ಸರಿ ಹೋಗೋದು. ಅದ್ ಎಷ್ಟೋ ಜನ ಹೇಳಿದ್ದಾರೆ, ಎಷ್ಟೋ ಜನ ನೋಡಿದೀವಿ ನಾವು. ಏನಕ್ಕೆ ಅದಕ್ಕೆ ಅರ್ಥ ಅಂತಂದ್ರೆ, ಈಗ ಒಂದು ಸಣ್ಣ ಉದಾಹರಣೆ, ನಿಮ್ಮ ಪರಂಪರಾಗತವಾಗಿ ಯಾರೋ ಒಂದ್ ಮನೆಗೆ ಹೋಗ್ತಾ ಇರ್ತೀರ, ನೀವು ವರ್ಷಕ್ಕೊಂದ್ಸರಿ ಅವ್ರ ಮನೆಗೆ ಹೋಗ್ತೀರಾ. ನೀವು ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಫೋನ್ ಮಾಡ್ತಾರೆ, ಯಾಕೋ ಬರ್ಲಿಲ್ಲ ನೀನು, ಏನಾಯ್ತು ನಿನಗೆ ಅಂತ. ಯಾಕೆ? ನಿಮ್ ತಂದೆ ಬರ್ತಾ ಇದ್ರು, ನಿಮ್ ತಾತ ಬರ್ತಾ ಇದ್ರು, ನೀನು ಬರ್ತಾ ಇದ್ಯಾ, ನಿನ್ ಮಗನೂ ಬರ್ತಾನೆ. ಆ ಅನುಬಂಧ ಇದೆಯಲ್ಲ, ಆ ಅನುಬಂಧವೇ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ. ಈ ದೇವ್ರ ಹತ್ರ ಹೋದಾಗ ಹೇಗ್ ಪ್ರಾರ್ಥನೆ ಮಾಡ್ಬೇಕು, ಅದ್ರ ಬಗ್ಗೆ ತಿಳಿಸ್ಬೋದ? ದೇರ್ ಆರ್ ಡಿಫರೆಂಟ್ ಲೆವೆಲ್ಸ್ ಆಫ್ ಪ್ರೇಯರ್ಸ್. ಒಂದು ಸಣ್ಣ ಮಗು ಹೋದಾಗ ಏನ್ ಅನ್ಸುತ್ತೆ? ನನಗೆ ಅಮ್ಮ ಚಾಕ್ಲೇಟ್ ಕೊಡಿಸ್ತಾ ಇಲ್ಲ, ನನಗೆ ಕೊಡ್ಸಕ್ ಹೇಳು. ಇದೇ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾರೋ ಹುಡುಗ ಹೋದ್ರೆ ಏನ್ ಕೇಳ್ತಾನೆ? ಎಕ್ಸಾಮಲ್ ಪಾಸ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿದಾರೆ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಪಾಸ್ ಮಾಡ್ಸು. ಇದೇ ಗೃಹಸ್ಥನ ಹತ್ರ ಹೋದ್ರೆ
ನೋಡು ನನ್ನ ಹೆಂಡತಿ ನನ್ನ ಹತ್ರ ನೆಕ್ಲೆಸ್ ಬೇಕು ಅಂತ ಕೇಳ್ತಾ ಇದ್ದಾಳೆ, ನಾನು ಎಷ್ಟು ಕಷ್ಟಪಟ್ಟರು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಇದಕ್ಕೋಸ್ಕರ ನನಗೆ ಇದ್ ಮಾಡ್ಕೊಡು. ತೀರಾ ವಯಸ್ಸಾದವ್ರ ಹತ್ರ ಹೋದ್ರೆ ನನ್ನನ್ನು ಯಾರು ನೋಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ, ನಾನು ಯಾರಿಗೂ ತೊಂದರೆ ಕೊಡೋ ಪರಿಸ್ಥಿತಿಲಿ ಇಲ್ಲ, ನನ್ನನ್ನು ಬೇಗ ತಗೋ. ಈಗ ಇದ್ರಲ್ಲಿ ಯಾವ ಪ್ರಾರ್ಥನೆ ಕರೆಕ್ಟು, ಯಾವ ಪ್ರಾರ್ಥನೆ ತಪ್ಪು? ಯಾವ ಪ್ರಾರ್ಥನೆನೂ ತಪ್ಪಲ್ಲ, ಯಾವ ಪ್ರಾರ್ಥನೆನೂ ಬೇರೆ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ನಾವು ನಮ್ಮ ವೈಯಕ್ತಿಕವಾಗಿ ಬೇಕಾಗಿರುವಂತಹದ್ದನ್ನ, ನಾನು ಮುಂಚೆ ಯಾವಾಗ್ಲೂ ಎಲ್ಲರಿಗೂ ಏನ್ ಹೇಳೋದು ಅಂತಂದ್ರೆ, ವೈಯಕ್ತಿಕವಾಗಿ ಬೇಕಾಗಿರೋದನ್ನ ಕೇಳೋದಕ್ಕಿಂತಲೂ ಸಹ ಬಂದಿರೋದನ್ನ ಅನುಭವಿಸ್ಕೊಂಡು ಬಂದಿರೋದನ್ನ ಸ್ವೀಕಾರ ಮಾಡಿ, ಆ ಸ್ವೀಕಾರ ಮಾಡಿದಾಗ ನನ್ನ ಯೋಚನೆಯಲ್ಲಿ ಬರುತ್ತಲ್ಲ, ಹೌದು ನನಗೆ ಇವತ್ತು 100 ರೂಪಾಯಿ ಇರೋದು, ನಾನು ಲೀಲಾ ಪ್ಯಾಲೇಸ್ ಅಲ್ಲಿ ಊಟ ಮಾಡ್ಬೇಕಾದವನು ಒಂದೆರಡು ಇಡ್ಲಿ ತಿಂದು ಮಲಗಬಹುದು. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲ ನಾನು ಲೀಲಾ ಪ್ಯಾಲೇಸ್ ಅಲ್ಲೇ ಊಟ ಮಾಡ್ಬೇಕು ಅಂತ ಹೇಳಿ 2,000 ಬೇರೆಯವ್ರ ಹತ್ರ ತಕೊಂಡು ಊಟ ಮಾಡಿ ಬರ್ತಾರೆ. ಅವಾಗ ಏನಾಯ್ತು, ಕರ್ಮ ಬೇರೆ ರೀತಿಯಲ್ಲಿ ಹೋಯ್ತು. ನನ್ನ ಪ್ರಾರ್ಥನೆ ಏನಿರ್ಬೇಕು, ಆಲ್ವೇಸ್ ಟು ಬಿ ಗ್ರೌಂಡೆಡ್, ಆಲ್ವೇಸ್ ಟು ಬಿ ಓಪನ್ ಹ್ಯಾಂಡೆಡ್ ಟು ಅಕ್ಸೆಪ್ಟ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಆ ಕರ್ಮ ಬಂದ ಕೂಡಲೇ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಬರುತ್ತೆ. ಆದ್ರೆ ನಮ್ ಜನ ಎಷ್ಟು ಸ್ಮಾರ್ಟ್ ಅಂದ್ರೆ, ನೀನ್ ಕೊಡೋದು ನನಗೆ ಬ್ಲಾಕ್ ಕಾರೇ ಕೊಡ್ಬೇಕು, ನೀನು ನಾನು ತಗೊಳಕ್ ಹೋದಾಗ ನನ್ಗೆ ಇಂಥ ಬಟ್ಟೆನೆ ರೆಡಿ ಇರ್ಬೇಕಲ್ಲಿ, ಕರೆಕ್ಟ್, ಅಲ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಮ್ಯಾಚ್. ಅವಾಗ ಏನಾಗುತ್ತೆ, ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ವಾಟ್ ಇಸ್ ಕರೆಕ್ಟ್. ನೀವು ಒಂದು ತಿಂಗಳು ನನಗೇನು ಬೇಡ, ನನಗೇನು ಬೇಡ, ನನಗೇನು ಬೇಡ ಅಂತ ಪ್ರಾರ್ಥನೆ ಮಾಡಿ. ನಿಮ್ಗೆ ಏನ್ ಬೇಡ ಅಂತ ನೀವು ಅಂದ್ಕೊಂಡಿರ್ತೀರೋ ಅದೆಲ್ಲ ಬರುತ್ತೆ ವಾಪಸ್. ಮರ್ಫೀಸ್ ಲಾ, ಏನ್ ಬೇಡವೋ ಅದು ನಿಮ್ಗೆ ಸಿಗುತ್ತೆ. ದ ಮೋರ್ ಯು ಕಾನ್ಸಂಟ್ರೇಟ್, ದ ಮೋರ್ ಇಟ್ ವಿಲ್ ಗೋ ಅವೇ. ಸಹಜವಾಗಿ ಜೀವನ ಮಾಡು. ಹೋಗಿ ನಿಂತಾಗ ಇಲ್ಲಿ ಕೈ ಮುಗಿದು ನಿನ್ನ ಶರೀರದಲ್ಲಿರುವಂತಹ ಅಳುಕು ಏನಿದೆ ನಿಮ್ ಕಣ್ಣು ಮುಚ್ಕೊಂಡ್ರೆ ಗೊತ್ತಿರುತ್ತೆ. ಇಂಥದ್ ಮಾಡ್ತಾ ಇದೀನಿ, ಹೀಗ್ ಮಾಡ್ತಾ ಇದೀನಿ, ಇದಿದೆ, ಇದು ಹೀಗಿದೆ, ಇದು ಹೀಗಿದೆ ಅಂತ. ತುಂಬಾ ದಾರಿ ತಪ್ಪದವ್ರಿಗೆ ಇದೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಆ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಬಹಳ ಸರ್ಕಸ್ ಮಾಡ್ಬೇಕಾಗುತ್ತೆ, ಬಹಳ ಸೈಕಲ್ ಹೊಡಿಬೇಕಾಗುತ್ತೆ. ಸಾಮಾನ್ಯವಾಗಿ ಶುದ್ಧವಾಗಿರುವಂತವ್ರು ಹೋಗಿ ಕೈ ಮುಚ್ಕೊಂಡು ಹಿಂಗ್ ನಿಂತ್ಕೊಂಡಿದ ತಕ್ಷಣ ನಾನು ಏನು, ನನ್ನದೇನು ಅಂತ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಯೋಚನೆ ಮಾಡು ಬಾ. ಅದಕ್ಕೆ ಮುಮುಕ್ಷತ್ವಂ ಅಂತ ಹೇಳಿ ತತ್ವಚಿಂತಾಮಣಿಯಲ್ಲಿ ಮತ್ತೆ ತತ್ವಬೋಧದಲ್ಲಿ ಬರೀತಾರೆ. ಮುಮುಕ್ಷತ್ವಂ ಅಂತಂದ್ರೆ ಆ ಹೈಯರ್ ಎನರ್ಜಿ ಏನಿದೆ, ಆ ಪರಬ್ರಹ್ಮ ಏನಿದ್ದಾನೆ, ಆ ಪರಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನವನ್ನ ನನಗೆ ಕೊಡು ಅಂತ ಕೇಳುವಂತಹದ್ದು. ಅಷ್ಟಿದ್ರೆ ಸಾಕು, ಎಲ್ಲ ನಿಮ್ಮ ದಾರಿಯಲ್ಲಿ ಬರ್ಬೇಕಾಗಿರೋದು ಬರುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಹೇಳ್ತೀರಾ ಗುರುಗಳೇ ನಿಮ್ಗೇನು ಎಲ್ಲ ನೋಡಿದ್ದೀರಾ, ಎಲ್ಲ ಮಾಡಿದೀರಾ, ಎಲ್ಲ ಅನುಭವಿಸಿದೀರಾ, ನಾಳೆ ಬೆಳಗ್ಗೆ ನನ್ಗೆ 10,000 ಬೇಕು, ನೀವು ಕೊಡ್ತೀರಾ? ಅದ್ ಕೇಳ್ತಾರೆ. ನಾಳೆ ಬೆಳಗ್ಗೆ ನನ್ ಸಂಸಾರ ನಡೆಸ್ಬೇಕು, ನೀವು ಕೊಡ್ತೀರಾ? ಅಥವಾ ಯಾರು ಕೊಡ್ತಾರೆ? ಪೂರ್ವಾರ್ಜಿತ ಕರ್ಮ. ಅದಕ್ಕೋಸ್ಕರನೇ ಹೇಳೋದು, ಹೋದ ಕಡೆ ಎಲ್ಲ ನಮ್ಮ ಗುರುಗಳು ಹೇಳುವಂಥದ್ದು ನಮ್ಗೆ ಎಲ್ಲರಿಗೂ ಊಟ ಹಾಕ್ಬೇಕು ಅಂತ ಹೇಳೋರು. ಫಸ್ಟ್ 1-2-3 ಸರಿ ನನಗೆ ಅರ್ಥ ಆಗ್ಲಿಲ್ಲ, ಆಮೇಲೆ ಬಿಡಿಸಿ ಹೇಳಿದ್ರು. ಸಮಾರಾಧನೆ ಅಂತಂದ್ರೆ ಮನುಷ್ಯರಿಗೆ ಊಟ ಹಾಕೋದು ಒಂದು, ಪ್ರಾಣಿಗಳಿಗೆ ಊಟ ಕೊಡೋದು ಒಂದು, ಇರುವೆಗಳಿಗೆ ಸಕ್ಕರೆ ಮತ್ತೆ ರವೆಯನ್ನ ಹಾಕಿ ಹೊರಗಡೆ ಚೆಲ್ಲುವಂತಹದ್ದು. ನಿನ್ನ ದೃಷ್ಟಿಯಲ್ಲಿ ನೀನು ಪರಬ್ರಹ್ಮನನ್ನ ಅರ್ಥ ಮಾಡ್ಕೋತೀಯ ಅಂತಂದ್ರೆ ನೀನು ಎಲ್ಲರೂ ಒಂದೇ. ಬೆನ್ಸ್ ಕಾರಲ್ಲಿ ಬರೋನು ಒಂದೇ, ರೋಡಲ್ಲಿ ಬರುವಂತಹ ಹಸುವು ಒಂದೇ, ಒಂದು ನಾಯಿಯೂ ಒಂದೇ, ಸಣ್ಣ ಕ್ರಿಮಿಯೂ ಒಂದೇ. ಎಲ್ಲರಿಗೂ ನೀವು ಊಟ ಹಾಕಿದ್ಯಾ, ನಿನ್ನ ಕರ್ತವ್ಯ ಮುಗೀತು. ಪಕ್ಷಪಾತ ಭೇದ ಯಾವುದು ಬೇಡ. ಸಹಜವಾಗಿರುವಂತಹದ್ದೇ ಪ್ರಾರ್ಥನೆ. ಆತ್ಮಶುದ್ಧಿಗೋಸ್ಕರ ಆದ್ರೂ, ಆತ್ಮಶುದ್ಧಿನೇ ನೀವು ಅಲ್ಟಿಮೇಟ್ ಹೇಳಿರುವಂಥದ್ದು. ಆತ್ಮಶುದ್ಧಿಗೋಸ್ಕರ ಆದ್ರೂ ಪ್ರಾರ್ಥನೆ ಮಾಡು ಅಷ್ಟೇ. ಗುರುಗಳೇ, ಈಗ ಈ ಕೆಲವು ದೇವರುಗಳು, ಕೆಲವೊಂದು ವಸ್ತುಗಳು, ಕೆಲವೊಂದು ಸನ್ನಿವೇಶಗಳು ಕನ್ಸಲ್ಲಿ ಬರುತ್ತೆ. ಈಗ ಉದಾಹರಣೆ, ದೇವ್ರು ಬಂದಪ್ಪ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ, ಪ್ರಾರ್ಥನೆ ಕೂತ್ಕೊಂಡಾಗ್ಲೂ ಅವ್ರ ಭಾವನೆಗೆ ತಕ್ಕನಂಗೆ ಬರ್ತಿರುತ್ತೆ. ಜೊತೆ ಕನ್ಸಲ್ಲಿ ಬಂದ, ನನ್ ಬಂದು ಎಬ್ಬರಿಸ್ಬಿಟ್ಟ. ಇನ್ನೊಬ್ರು ಹೇಳ್ತಾರೆ, ನಾನು ಬರ್ತಾ ನನ್ನ ಕನ್ಸಲ್ಲಿ ಹೆಮ್ಮೆ ಎಡ್ಡ ಬಂತು, ನನ್ನ ಕತೆ ಮುಗೀತು ಅಂತ. ಇನ್ನು ಕೆಲವು ವಸ್ತುಗಳು, ಅನ್ನ ಈ ಥರದ್ದೆಲ್ಲ ಕಾಣಿಸ್ಬಾರ್ದು, ಅಪಶಕುನ ಆಗ್ಬಿಡುತ್ತೆ ಅಂತ. ಇದೆಷ್ಟು ಮಟ್ಟಿಗೆ ಸರಿ? ಕೆಲವೊಂದು ದೇರ್ ಆರ್ ಸೈಂಟಿಫಿಕ್ ರೀಸನ್ಸ್. ನಾವು ಎಷ್ಟು ಯಾವ ವಿಚಾರವನ್ನ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತೀವೋ, ಇಟ್ ಇಸ್ ಬೌಂಡ್ ಟು ಬಿ ರಿಪೀಟೆಡ್ ಇನ್ ಯುವರ್ ಡ್ರೀಮ್ಸ್ ಆರ್ ಇನ್ ಸ್ಲೀಪ್ ಸ್ಟೇಟ್. ಯಾಕೆ ಅಂತಂದ್ರೆ ಇನ್ ಯುವರ್ ಕಾಗ್ನಿಸೆನ್ಸ್, ಇನ್ ಯುವರ್ ಅನ್ನೋನ್ ಸಬ್ಟಲ್ ಕಾನ್ಶಿಯಸ್ ಲೆವೆಲ್ಸ್, ಅದೆಲ್ಲವೂ ನಿಮಗೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ನೀವು ತುಂಬಾ ಯಾರ ಜೊತೆನಲ್ಲಾದ್ರೂ ಓಡಾಡಿ
ಸ್ನೇಹಿತ ಅಂತ ಅಂದ್ಕೊಂಡು ತುಂಬಾ ಓಡಾಡಿ ಹ್ಮ್. ಮನೆಗ್ ಬಂದ್ಮೇಲೆ ವಾಪಸ್ ಫೋನ್ ಮಾಡ್ತೀರಾ, ಹ್ಮ್. ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತು ಫೋನ್ ಮಾಡಿದೆ. ಹ್ಮ್. ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡ್ತಿದ್ಯಾ ಅಂತ ವಾಪಸ್ ಫೋನ್ ಮಾಡ್ತೀರಾ. ಹ್ಮ್. ಕೆಲ್ಸಕ್ಕೆ ಹೋದ್ಮೇಲೆ ಮತ್ತೆ ಫೋನ್ ಮಾಡ್ತೀರಾ, ಹ್ಮ್. ಏನಾಯ್ತು, ಹೇಗೆ, ಏನು. ಅದೇ 3 ದಿನ ಆದ್ಮೇಲೆ 4 ಸರಿ ಫೋನ್ ಮಾಡೋದನ್ನ ದಿನಕ್ಕೆ 1 ಸರಿ ಫೋನ್ ಮಾಡ್ತೀರಾ. ಹ್ಮ್. ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮ್ ಥಾಟ್ ಪ್ರೊಸೆಸ್ ಅಲ್ಲಿ ನೀವು ಎಷ್ಟಕ್ಕೆಷ್ಟು ಅಧಿಕವಾಗಿ ತಗೋತಿರೋ ಹ್ಮ್. ಅಷ್ಟಕ್ಕಷ್ಟು ಇಟ್ ವಿಲ್ ಗೆಟ್ ರಿಪೀಟೆಡ್. ಹ್ಮ್. ಸರಿ, ಇವಾಗ ನಾನು ಏನೂ ಮಾಡಿಲ್ಲ, ನನಗೆ ಏನ್ ಥಾಟ್ ಪ್ರೊಸೆಸ್ಸು ಇಲ್ಲ, ನಾನು ಸಮಾಧಾನವಾಗೇ ಇದ್ದೀನಿ, ಆದ್ರೂ ನನಗಿಂತದ್ ನಡೀತಲ್ಲ ಅಂತಂದ್ರೆ ನಮ್ಮ DNA ಅಂತ ನಮ್ಮ ಶರೀರದಲ್ಲಿ ಏನು ಓಡುತ್ತೆ, ಕೆಲವೊಂದ್ಸರಿ ನಾವ್ ಎಲ್ಲ ಕರ್ಮನು ಒಂದೇ ಕಡೆ ಮಾಡಕ್ಕಾಗಲ್ಲ. ಹ್ಮ್. ನಾವು ಮಲಗದಾಗ ಕೆಲವೊಂದು ನಡೆಯುತ್ತೆ, ಹ್ಮ್. ಅದು ಸತ್ಯವೇ. ಹ್ಮ್. ನಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಅಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳಿರುತ್ತೆ, ದೊಡ್ಡ ದೊಡ್ಡ ಮಹಾರಾಜರಲ್ಲಿ ಬಂದು ಅನ್ನದಾನವನ್ನು ಮಾಡ್ತಾ ಇರ್ತಾರೆ, ಅಥವಾ ದಾನಗಳನ್ನು ಮಾಡ್ತಾ ಇರ್ತಾರೆ, ಇನ್ನೇನೋ ಕೈಂಕರ್ಯವನ್ನು ಮಾಡ್ತಾ ಇರ್ತಾರೆ. ಪೂರ್ವಾರ್ಜಿತವಾಗಿಯೂ ಇರಬಹುದು ಅದು, ಅಥವಾ ನನ್ನ ಪೂರ್ವ ಜನ್ಮದಲ್ಲಿ ನೋಡಿರುವಂತಹದನ್ನ ಮತ್ತೆ ನಾನು ಮೆಲಕ್ ಹಾಕ್ತಾ ಇರ್ತೀನಿ, ನನ್ನ ಆತ್ಮ ಸಂಚಾರಕ್ಕೆ ಹೋಗಿರ್ಬೋದು ಅವಾಗ. ಇಲ್ಲ ಅಂತಂದ್ರೆ ಮುಂದೆ ಬರುವಂತಹದ್ದನ್ನ ನಾನು ಇವಾಗ್ಲೇ ನೋಡುವಂತಹ ಒಂದು ಪರಿಸ್ಥಿತಿ, ಒಂದು ದೇಜಾ ವೂಸ್ ಅಂತ ಏನ್ ಹೇಳ್ತೀವಿ, ಹೌದು, ಅಂತಹದ್ದು ನಡೆಯುತ್ತೆ. ಈ ಕೆಲವ್ರಿಗೆ ನನಗೆ 1-2 ಸತಿ ಹೇಗಿದೆ, ನನಗೆ ಒಂದ್ಸತಿ ಅನ್ಸುತ್ತೆ ಯಾವ್ದಾದ್ರು ಒಂದ್ ಜಾಗಕ್ಕೆ ಹೋಗಿದ್ದೀನಿ, ಈ ಜಾಗದಲ್ಲಿ ಹೋಗಿ ಇಲ್ಲಿ ದರ್ಶನಕ್ಕೆ ಮಾಡಿದ್ದೀನಿ, ಹೋಗೇ ಇರಲ್ಲ ನಾನು. ಹೌದು, ಆದ್ರೆ ಇದು ಅನ್ಸುತ್ತೆ, ಯಾವ ದೇವಸ್ಥಾನ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಸನ್ನಿವೇಶ ಆಗಿರುತ್ತೆ, ಇದೇ ದೈವ ನಿರ್ಣಯನ. ಈಗ ಯಾವ್ದೋ ಒಂದು ಊರಿಗೆ ಹೋಗಿದ್ದೆ ನಾನು ಅಂತ ಕನ್ಸಲ್ಲಿ ಬಂದಿದೆ, ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಅಲ್ಲೇ ಇದೆ, ಹೋಗೇ ಇರಲ್ಲ. ಎಷ್ಟು ಮಾತ್ರ ಸತ್ಯ ಅಂತಂದ್ರೆ ನಮ್ಮ ಜೀವನದಲ್ಲಿ ನಡೆದಿರುವಂತಹದ್ದು ಹಾಗೆ. ನನಗೆ ಒಂದು 12 ವರ್ಷಕ್ಕೆ ಕರೆಕ್ಟ್ ಆಗಿ ಗುರು ಉಚ್ಚ ಸ್ಥಿತಿಯಲ್ಲಿ ಬಂದಿದ್ದ 12 ವರ್ಷಕ್ಕೆ ನಮ್ಮ ಮನೆಯಲ್ಲಿ ಅಘೋರ ನೀಲಕಂಠೇಶ್ವರ ಅಂತ ಹೇಳಿ ಪರಮೇಶ್ವರನ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ. 12 ವರ್ಷ ಆಗುತ್ತೆ ಈ ಬರೋ ವರ್ಷ 26ಗೆ. ನನಗೆ ಒಂದು ಅಗಾಢವಾದಂತಹ ಕನಸು. ನಾನು ಮಲಗಿದ್ದೀನಿ, ಯಾವುದೋ ಒಂದು ಬಾವಿಯೊಳಗೆ ಒಂದು ಶಿವಲಿಂಗ ಇದೆ, ಆ ಶಿವಲಿಂಗವನ್ನ ನಾನೇ ಕೆಳಗಡೆ ಹೋಗಿ ತಗೊಂಡ್ ಬರ್ತೀನಿ, ಮೇಲೆ ಮುಟ್ಟಿ ಪೂಜೆ ಮಾಡಿ ನಮಸ್ಕಾರವನ್ನ ಮಾಡ್ತೀನಿ. ಅದೇ ರೀತಿಯಾದಂತಹ ಶಿವಲಿಂಗ ನಮಗ್ ಬಂದ್ ಸೇರುತ್ತೆ ಸ್ವಲ್ಪ ದಿನದಲ್ಲಿ. ಆ ಶಿವಲಿಂಗ ಜಲವಾಸ ಮಾಡಬೇಕಾದ್ರೆ ನಾವಿದ್ದಿದ್ದ ಜಾಗದಲ್ಲೆಲ್ಲ ಕಾಡು, ಅವಾಗ ಅಷ್ಟೊಂದೆಲ್ಲ ಬೆಳವಣಿಗೆ ಇರಲಿಲ್ಲ. 15 ವರ್ಷದ ಹಿಂದೆ, 12 ವರ್ಷದ ಹಿಂದೆ ಸಂಪೊಳಗೆ ಅದೇ ಪರಮೇಶ್ವರನ್ನ ಅಲ್ಲೇ ಸಂಪೊಳಗೆ ನೀರಲ್ಲಿ ಬಿಟ್ಟು ನಾವು ಕೆಲಸ ಎಲ್ಲ ಮಾಡೋದು, ಕಾಲೇಜಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ವಿ. ಒಂದು ದೊಡ್ಡ ಸರ್ಪ ಮನೆ ಗೇಟ್ ಮೇಲೆ ಬಂದು ಕುತ್ಕೊಂಡು ಕಾವಲ್ ಕಾಯ್ತಾ ಇದೆ. ನಾವು ಫೋಟೋ ತೆಗೆದು ಕಳ್ಸಿದ್ರು, ಯಾರು ಈ ತರ ಆಗ್ತಾ ಇದೆ ನೋಡಿ ಅಂತ. ಇಷ್ಟು ವರ್ಷ ಇಲ್ದಿರೋದು ಪರಮೇಶ್ವರ ಒಳಗ್ ಬಂದಾಗ ಮಾತ್ರ ಯಾಕೆ ಬಂತು? ಆ ಶಿವಲಿಂಗನ ಮತ್ತೆ ನಾನು ನೀರಿಂದ ತೆಗೆದ್ರೆ ನನಗ್ ಬಂದಿದ್ದ ಅನುಭವ, ನನ್ನ ಕನಸಲ್ಲಿ ನನ್ನ ಕೈ ಬೆರಳಲ್ಲಿ ನಾನು ಅನುಭವ ಪಟ್ಟಿದ್ದೇನಿದೆಯೋ ಅದನ್ನ ನಾನು ಅವತ್ತಲ್ಲಿ ಅನುಭವ ಪಟ್ಟೆ. ಅಲ್ಲಿಗೆ ನನಗೆ ಅನ್ನಿಸ್ತು, ಇದು ಇವತ್ತಿಂದಲ್ಲ, ಯಾವುದೋ ಪೂರ್ವಾರ್ಜಿತ ಜನ್ಮದಲ್ಲಿ ನಾನು ಮಾಡ್ಬೇಕಾಗಿರೋದು ಹಾಗೆ ಉಳ್ಕೋತು. ನಾನು ಶರೀರವಾಗಿ ಮಾಯ ಆಗಿ ಮತ್ತೆ ಇನ್ನೊಂದು ಶರೀರ ತಗೊಂಡ್ ಬಂದು ಇದನ್ನ ಅನುಭವಿಸ್ತಾ ಇದ್ದೀನಿ ಅಂತ ನಿಜವಾಗ್ಲೂ ನಡೆಯುವಂತಹ ಪ್ರಸಂಗಗಳು ಕೆಲವೊಂದಿದೆ. ಕೆಲವೊಂದು ಇಂಗ್ಲಿಷ್ ಅಲ್ಲಿ ಹೇಳದಂಗೆ ದೇಜಾ ವೂಸ್ ಅಂತ ನಾವೇನ್ ಹೇಳ್ತೀವೋ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಇಟ್ ಇಸ್ ಅ ಕನೆಕ್ಷನ್, ಇಟ್ ಇಸ್ ಅ ಕರ್ಮ ಬ್ಯಾಲೆನ್ಸ್ ಆರ್ ಇಂಬ್ಯಾಲೆನ್ಸ್ ನಾವು ಏನ್ ಹೇಳ್ತೀವೋ ಅದನ್ನ ನಾವು ನಿಜವಾಗ್ಲೂ ನೋಡ್ತೀವಿ. ಎಷ್ಟೋ ಜನ ಹೇಳ್ತಾರೆ ಬಂದು, ಮೊನ್ನೆ ರೀಸೆಂಟ್ ಆಗಿ ನಾನು ಎಲ್ಲರನ್ನು ಕಾಂಚೀಪುರಂ ಕರ್ಕೊಂಡು ಹೋಗಿದ್ದೆ. ಒಬ್ರ ಲೇಡಿ ಬಂದು ಹೇಳಿದ್ರು, ಅವರೆಲ್ಲ ಅಮ್ಮನವ್ರ ಹತ್ರ ಆರಾಧನೆ ಮಾಡಿ ನಮ್ಮ ಗುರುಗಳ ಹತ್ರನು ಚೆನ್ನೈಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ನೋಡಿದ್ವಿ. ಅವ್ರು ನಮಸ್ಕಾರ ಮಾಡಿದ್ದಾರೆ, ನನಗೆ ಕಾಮಾಕ್ಷಿ ದೇವಸ್ಥಾನದಲ್ಲಿ ನನಗೂ ಕಾಲ್ಮುಟ್ಟು ನಮಸ್ಕಾರ ಮಾಡಿದ್ದಾರೆ. ಎಲ್ಲ ಆದ್ಮೇಲೆ ಬಸ್ಸಲ್ಲಿ ಬಂದಾಗ ನಾ ಎಲ್ಲರ ಹತ್ರನು ಕೇಳಿದೆ, ನಿಮಗೇನು ಅನುಭವ ಆಯ್ತು, ಯಾರಿಗೆ ಏನ್ ಅನುಭವ ಆಗಿದೆ ಅಂತ ಹೇಳಿ ನೋಡೋಣ ಅಂತ. ಒಂದ್ ಲೇಡಿ ಪಾಪ ಓಪನ್ ಆಗಿ ಹೇಳಿದ್ರು, ನಾನ್ ನಿಮ್ಮನ್ನ ನಮಸ್ಕಾರ ಮಾಡಿದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲಾಂಕ್, ನೋ ಥಾಟ್ ಪ್ರೊಸೆಸ್, ಏನು ಗೊತ್ತಾಗ್ಲೇ ಇಲ್ಲ ನನಗೆ. ನಿಮ್ ಗುರುಗಳನ್ನ ನಮಸ್ಕಾರ ಮಾಡಿದಾಗ್ಲೂ ಅದೇ ಆಯ್ತು, ನನಗೆ ಏನು ಗೊತ್ತಾಗ್ಲೇ ಇಲ್ಲ. ಅಂದ್ರೆ ಏನ್ ಅರ್ಥ ಆಯ್ತು ಅಂತಂದ್ರೆ, ಅವರು ಯಾವ ರೀತಿಯಲ್ಲಿ ತಪೋಶಕ್ತಿಯನ್ನು ಹೊಂದ್ಕೊಂಡ್ ಬಂದಿದ್ರು ಅದೇ ರೀತಿಯಲ್ಲಿ ನೀವು ಇದ್ದೀರಾ, ನಿಮ್ಮಿಂದ ನಮ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು, ಅವರಿಂದನೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು. ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟಕ್ಕೆ ಎಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇದನ್ನ ನಡ್ಸ್ಕೊಂಡ್ ಬರ್ತಾರೋ ಅಷ್ಟಕ್ಕಷ್ಟು ಅವರಿಗೆ ಅದರ ಒಂದು ಟ್ರೇಸಸ್ ಕಾಣಿಸ್ತಾ ಹೋಗುತ್ತೆ. ಯು ಕೆನಾಟ್ ಸೇ ದಿಸ್ ಇಸ್ ಅ ಕೋಇನ್ಸಿಡೆನ್ಸ್, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಹೌದು, ಮತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ತರದ್ದು ಯಾವುದೋ ಒಂದು ದಟ್ ಇಸ್ ವ್ಯಾಲಿಡೇಷನ್ ಫಾರ್ ಯು ಟು ಸೇ ಯು ಆರ್ ಇನ್ ರೈಟ್ ಪಾತ್. ನನಗೆ ಇನ್ನೊಂದು ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿ, ಈ ದೇವ್ರ ಹತ್ರ ಹೋಗಿ ನಿಂತ್ಕೊಂಡಾಗ ದೇವರು ಬಲಗಡೆ ಹೂವು ಕೊಡುತ್ತೆ, ಎಡಗಡೆ ಹೂವು ಕೊಡುತ್ತೆ. ಬಲಗಡೆ ಕೊಟ್ರೆ ಒಳ್ಳೇದು, ಎಡಗಡೆ ಕೊಟ್ರೆ ಕೆಟ್ಟದು ಅನ್ನುವಂಥದ್ದು ಹಾಡು ಭಾಷೆಯಲ್ಲಿರುವಂತ ಒಂದು ಇದು. ನನ್ನ ಟೀಚರ್ ಒಬ್ರು ಹೇಳಿದ್ರು, ದೇವ್ರು ಹೂವು ಕೊಡೋದೇ ದೊಡ್ಡದು, ಕೊಟ್ಟಿದ್ದನ್ನು ತಗೋ ನೀನು ಅಂತ ಹೇಳಿದ್ರು.
ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಗುರು? ಇದನ್ನ ಡೈರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಇದು ಅಪನಂಬಿಕೆ ಮೂಢನಂಬಿಕೆ ಅಂತ ಹೇಳಲ್ಲ. ಆದ್ರೆ ಸ್ವಲ್ಪ ಇದನ್ನೆಲ್ಲ ದಾಟಿ ಮುಂದಕ್ಕೆ ಬಂದಾಗ ನಿಮ್ಗೆ ನಾನ್ ಬೇರೆ ಅಲ್ಲ, ಈ ನನ್ನ ಸುತ್ತು ಇರುವಂತಹ ಎನರ್ಜಿ ಬೇರೆ ಅಲ್ಲ, ಅಲ್ಲಿ ಸೂರ್ಯ ಬೇರೆ ಅಲ್ಲ ಅಂತ ಯಾರು ಅರಿವು ಮಾಡ್ಕೋತಾರೋ ಅವನಿಗೆ ಇದು ಇಟ್ ಡಸಂಟ್ ಮ್ಯಾಟರ್ ಟು ಹಿಮ್. ಆದ್ರೆ ಇದೆಲ್ಲ ಗೊತ್ತಿಲ್ಲ ನನಗೆ, ನಾನ್ ಸಾಮಾನ್ಯ ಮನುಷ್ಯನಾಗಿದ್ದೀನಿ ಅಂತಂದಾಗ ಅವನೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಡೆಸ್ಟಿನಿನ. ನನಗೆ ರೈಟ್ ಅಲ್ಲೇ ಬೇಕು, ರೈಟ್ ಅಲ್ಲಿ ಬಂದ್ರೇನೆ ಕರೆಕ್ಟು ಅಂತ. ಅದು ಅವನಿಗೆ ಅದೇ ಕರೆಕ್ಟ್, ಲೆಫ್ಟ್ ಬಂದ್ರೆ ಅವನಿಗೆ ತಪ್ಪು. ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಎಡಗೈಯಲ್ಲಿ ಕೊಟ್ರೆ ನೀನ್ ನನ್ ಕರೆಕ್ಟ್, ನೀನ್ ಬಲಗೈಯಲ್ಲಿ ಕೊಟ್ರೆ ನನ್ ಕೆಲಸ ಆಗಲ್ಲ ಅಂತ ಅವ್ನ್ ಫಿಕ್ಸ್ ಆಗಿರ್ತಾನೆ. ಇವಾಗ ದೇವ್ರ ಏನ್ ಮಾಡ್ಬೇಕು? ದೇವ್ರ ಒಂದ್ಸತಿ ಕನ್ಫ್ಯೂಷನ್ ಆಗ್ಬೇಕು ಅನ್ಸೋದೆ ಅಲ್ವಾ? ಅಂದ್ರೆ ಇದಕ್ಕೆ ಅರ್ಥ ಏನು ಅಂತಂದ್ರೆ, ವಿ ಹ್ಯಾವ್ ಆಲ್ರೆಡಿ ಸೆಟ್ ಅ ಗೋಲ್. ಆನ್ ಬೇಸಿಸ್ ಆಫ್ ದಟ್ ಗೋಲ್ ವಿ ಡಿಸೈಡ್ ವೆದರ್ ದಿಸ್ ಇಸ್ ಕರೆಕ್ಟ್ ಆರ್ ರಾಂಗ್. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಯುವರ್ ದೈವ. ಇಟ್ ಇಸ್ ಆಲ್ ಇನ್ ಯು. ವಾಟ್ ಯು ಡಿಸೈಡ್. ಈ ದೇವ್ರ ಹೂವು ಕೊಟ್ಟಾಗ ಆ ಕೆಲಸ ಕೆಲವೊಂದ್ಸತಿ ಕೆಲವೊಂದು ಡಿಸಿಷನ್ ಆಗೇ ಇರುತ್ತೆ. ನಾನು ಬಲಗಡೆ ಕೊಟ್ಟಾಗ ನಾನು ಈ ಕೆಲಸ ಮಾಡಬೇಕು ಅಂತಿರ್ತೀವಿ, ಎಡಗಡೆ ಕೊಟ್ರೆ ಮಾಡೋದೇ ಬೇಡಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅಷ್ಟು ಅಲೈನ್ಮೆಂಟ್ ಇರ್ಬೇಕಾ ಅಂತ ನನ್ನ ಪ್ರಶ್ನೆ. ಅದೇ, ಅದನ್ನ ನೀವು ಆ ರೀತಿ ಅಲೈನ್ಮೆಂಟ್ ತಗೊಂಡು ಆ ರೀತಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಆಲ್ಸೋ ಕಮ್ ಔಟ್ ಅಂಡ್ ಸಿ, ನನ್ನ ಒಂದು ಸ್ವತಃವಾಗಿ ನಾನು ಯಾವುದನ್ನು ಕೇಳದೆ ಏನೂ ಮಾಡದೆ ನನ್ನ ಹೆಜ್ಜೆಯಲ್ಲಿ ನಾನು ಇಟ್ಕೊಂಡು ಮುಂದೆ ಹೋದಾಗ ನನಗಿದೇ ಫಲ ಬರುತ್ತಾ? ಜ್ಯೋತಿಷ್ಯದಲ್ಲಿ ನೋಡಿದ್ರೆ ಬರುತ್ತೆ. ಯಾಕೆ? ನಾಳೆ ಬೆಳಗ್ಗೆ ಇಂತಹ ಗ್ರಹ ಇಂತಹ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಾಗ ಆ ನಕ್ಷತ್ರಾಧಿಪತಿ ನಿನ್ನ ಜಾತಕದಲ್ಲಿ ಏನ್ ಮಾಡ್ತಾ ಇದ್ದೇನೆ, ನಿನ್ನ ದಶಾಭುಕ್ತಿ ಕಾರಕ ಏನ್ ಮಾಡ್ತಾ ಇದ್ದೇನೆ ಅನ್ನುವಂತಹದನ್ನ ಶಾಸ್ತ್ರದಲ್ಲಿ ಬರೆದು ಹೇಳಿದೆ. ಇಟ್ಸ್ ಅ ಪ್ರೀ ಡೆಸ್ಟೈನ್ಡ್ ಆಕ್ಟಿವಿಟಿ. ಇವತ್ತು ನಾನಿಲ್ಲಿ ಕುತ್ಕೊಂಡು ಮಾತಾಡೋದಕ್ಕೂ ಅದು ಯಾವ್ದೋ ಒಂದು ಕಾರಣ ಮುಂಚೆನೆ ಇದೆ. ಇಲ್ಲಾಂದ್ರೆ ನಾನು ಈ ತರ ಮಾತಾಡೋದಕ್ಕೆ ಆಗೋದೇ ಇಲ್ಲ. ಇಷ್ಟು ವರ್ಷ 15 ವರ್ಷ ಒಳಗಿದ್ದವನು ಇವಾಗ ಯಾಕೆ ಹೊರಗೆ ಕರ್ಕೊಂಡ್ಬಂತು? ಇವತ್ ಯಾಕೆ ನೀನು ಹೋಗಿ ನನ್ನ ವಿಚಾರ ಮಾತಾಡು ಅಂತ ಹೇಳ್ತು? ಇಟ್ಸ್ ಅ ಪ್ರೀ ಡೆಸ್ಟಿನೇಷನ್. ಅಂದ್ರೆ ಆ ಡೆಸ್ಟಿನಿನ ನಾನು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೋಸ್ಕರ, ಆ ಡೆಸ್ಟಿನಿ ಶುಡ್ ಬಿ ಮೋರ್ ಕಂಫರ್ಟಬಲ್ ಫಾರ್ ಮೀ ಅನ್ನೋದಕ್ಕೋಸ್ಕರ ದೇರ್ ಆರ್ ಪ್ರೀ ಡೆಸ್ಟೈನ್ಡ್ ಥಾಟ್ಸ್. ಇವಾಗ ರೈಟ್ ಸೈಡ್ ಬಂತು ಅಂತಂದ್ರೆ ನಾ ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಇಟ್ಸ್ ಅ ಪ್ರೋಸೆಸ್ ಆಫ್ ಮ್ಯಾನಿಫೆಸ್ಟೇಷನ್. ಆ ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ತಗೊಂಡ್ರಿ ಅಂತಂದ್ರೆ ಯುವರ್ ಆಕ್ಟಿವಿಟೀಸ್ ಆರ್ ಪಾಸಿಟಿವ್. ಆ ಮ್ಯಾನಿಫೆಸ್ಟೇಷನ್ ನೆಗೆಟಿವ್ ಬಂತು ಅಂತಂದ್ರೆ ಕರೆಕ್ಟ್ ಆಗಿ ಹೋಗ್ತಾ ಇದ್ರು ಇದ್ರಲ್ಲಿ ಏನೋ ತಪ್ಪಿದೆ, ಏನೋ ತಪ್ಪಿದೆ, ಏನೋ ತಪ್ಪಿದೆ, ಏನೋ ತಪ್ಪಿದೆ, ನೀವಷ್ಟಿಗೆ ನೀವೇ ಅದರಲ್ಲಿ ಕೆಳಗೆ ಹೋಗಿ ಹುಡುಕ್ತೀರಾ. ಹೌದು, ಆತರ ತುಂಬಾ ಜನ ಹೇಳಿರುವಂತದ್ನ ನಾನು ನೋಡಿದೀನಿ. ನಾನು ನೋಡಿ ನನ್ನ ದೇವ್ರನ್ನ ನಂಬಿ ಇದೆಲ್ಲ ಮಾಡಿದೆ, ದೇವ್ರ ನನ್ನ ಕೈ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಅವ್ರ ಸ್ಟೇಟಸ್ ಅಲ್ಲಿ ನೋಡಿದ್ರೆ ಕರ್ಮದ ಫಲ ಇದು ಅಂತ ಅವರೇ ಹಾಕೊಂಡಿರ್ತಾರೆ. ಈ ಎರಡರ ಮಧ್ಯೆ ದೇವ್ರು ನನಗೆ ಮೋಸ ಮಾಡ್ದ ಅಂತ, ದೇವ್ರು ಯಾವತ್ತಾರ ಮೋಸ ಮಾಡ್ತಾನ? ಅದೇ ಅದಕ್ಕೆ ಉತ್ತರ ನನ್ನ ಜೀವನದಲ್ಲೂ ಕೆಲವೊಂದೆಲ್ಲ ನಡೆದಿದೆ. ಆ ನಡೆದಿರೋಂತಹದಕ್ಕೆಲ್ಲ ಹೆಜ್ಜೆ ಹೆಜ್ಜೆಗೂ ನಮ್ ಗುರುಗಳು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇದು ಕರೆಕ್ಟ್, ಇದು ತಪ್ಪು, ಇದು ಕರೆಕ್ಟ್, ಇದು ತಪ್ಪು ಅಂತ ಹೇಳಿದ್ರು. ಅವ್ರು ಹೇಳಿದ್ದಕ್ಕೂ ಮೀರಿ ಕೆಲವೊಂದು ವಿಚಾರಗಳು ನಡೀತು. ಯಾಕೆ? ಇಟ್ ಇಸ್ ಮೈ ಪ್ರೀ ಡೆಸ್ಟಿನಿ. ಅದನ್ನ ಯಾರು ತಡೆಯಕ್ ಆಗ್ಲಿಲ್ಲ. ಅದಾಗ್ಲೇಬೇಕಾಗಿತ್ತು, ಅದಾಗ್ ಹೋಯ್ತು. ಅದ್ ವಿಚಾರ ಎಷ್ಟೇ ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ, ಅಥವಾ ಅದ್ರಲ್ಲಿ ಪಟ್ಟಿರುವಂತಹ ನೋವು ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ, ನಾನು ಅವತ್ತು ಅದನ್ನ ಪಡಿಬೇಕು ಅಂತಿದ್ರೆ ಪೂರ್ವ ಜನ್ಮಾನುಸಾರೇಣ ಬಂದಂತಹ ವಾಸನಾ ಬಲ ನನಗೆ ತಾಕತ್ತೆ. ದೇವ್ರ ಮೇಲೆ ಬ್ಲೇಮ್ ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ಅದನ್ನೇ, ಆ ದೇವ್ರು ಅನ್ನೋದು ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಕರೆಕ್ಟ್. ಆ ದೇವ್ರು ಅನ್ನೋದೊಂದು ಮೂರ್ತಿ ಆದ್ರೆ ಎಷ್ಟಾದ್ರೂ ಬೈ, ಕೊನೆಗೆ ಏನದು ವಿಗ್ರಹ. ಇದೇ ಪರಮಾತ್ಮನ ಶಕ್ತಿ ನನ್ನಲ್ಲೇ ಇದೆ, ನಾನೇ ಪರಮಾತ್ಮ. ಆ ಸೂರ್ಯನಲ್ಲಿರುವಂತಹ ಶಕ್ತಿಯು ನಾನೇ, ನನ್ನಲ್ಲಿರುವಂತಹ ಶಕ್ತಿಯು ಸೂರ್ಯನೇ ಅಂತಂದಾಗ ಯಾರನ್ನ ಬೈತೀರಾ? ಸಾಧ್ಯನೇ ಇಲ್ಲ. ನೀವು ಬೈಕೋಬೇಕು. ಅದಕ್ಕೊಂದು ಪ್ರಶ್ನೆ ಸರ್, ಪ್ರಶ್ನೆ ಗುರುಗಳೇ. ನಮ್ಮೊಬ್ರು ಸೀನಿಯರ್ ಇದ್ದಾರೆ, ಒಂದು 80 ವರ್ಷ. ಅವರು ಹೇಳ್ತಾರೆ, ನಾನು ದೇವ್ರ ಹತ್ರ ನಿಂತ್ಕೊಳ್ತೀನಿ, ನರಸಿಂಹಸ್ವಾಮಿ ಹತ್ರ ನಿಂತ್ಕೊಳ್ತೀನಿ, ನಾನು ಕೈ ಮುಗಿತಾ ನಾನೊಂದು ಕೇಳ್ತೀನಿ ಅವನ ಹತ್ರ. ನಂದು ಇನ್ನೊಂದು ಮನ್ಸು ಇರುತ್ತಲ್ಲ ಅಲ್ಲಿ ಎದುರಿಗಿರೋದು, ಅದು ನನ್ನ ಹತ್ರ ಮಾತಾಡುತ್ತೆ, ಇದು ಸರಿ ಇದು ತಪ್ಪು ಅಂತ. ಇದೇನಾ ಭಗವಂತ ಅಂತ ನಾನು ಕೇಳ್ತಾರೆ. ಅದು ಕೆಲವೊಂದ್ಸರಿ ನಡೆಯುತ್ತೆ. ನನಗೂ ನಮ್ಮ ನವರಾತ್ರಿನಲ್ಲಿ 1-2-3 ಪ್ರಸಂಗಗಳು. ಕೆಲವೊಂದ್ಸರಿ ನಾನೇನೋ ಒಂದ್ ಮಾಡ್ಬೇಕು ಅಂತ ಮುಂದಕ್ಕೆ ಹೋದಾಗ ಥಟ್ ಅಂತ ಒಂದು ಥಾಟ್ ಬರುತ್ತೆ. ಆ ಥಾಟ್ ಅಲ್ಲಿ ಹೀಗೆ ಮಾಡು ಮುಂದಕ್ಕೆ ದಾರಿ ತೋರಿಸ್ಬಿಡುತ್ತೆ. ಅಂದ್ರೆ ಅದು ಯಾವ ತರ ಬರುತ್ತೆ ಅಂತಂದ್ರೆ, ಮೋರ್ ಅಂಡ್ ಮೋರ್ ಯು ಆರ್ ಡೆಡಿಕೇಟೆಡ್, ಮೋರ್ ಅಂಡ್ ಮೋರ್ ಯು ಆರ್ ಸಬ್ಮಿಟೆಡ್, ಮೋರ್ ಅಂಡ್ ಮೋರ್ ನೀವು ಕಂಪ್ಲೀಟ್ ಆಗಿ ಗ್ರೌಂಡ್ ಆದಾಗ ಯುವರ್ ಥಾಟ್ ಪ್ರೊಸೆಸ್ ಇಸ್ ಝೀರೋ. ಅವಾಗ ಏನ್ ಹರಿಯುತ್ತೋ ಅದನ್ನ ಹಿಡಿಯುವಂತಹ ಶಕ್ತಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದೇ ಪ್ರೀ ಡೆಸ್ಟಿನ್ಡ್ ಆಗಿ ಹೋಗಿ ನಿಂತ್ಕೋತಾರಲ್ಲ, ನೀನ್ ಎಡಗಡೆ ಕೊಟ್ರೇನೆ ನಾನು ಇದ್ ಕೆಲಸ ಮಾಡೋದು, ಬಲಗಡೆ ಕೊಟ್ರೇನೆ ಇದ್ ಕೆಲಸ ಮಾಡೋದು ಅಂತವ್ರಿಗೆ ಬರಲ್ಲ ಇದು.
ಯು ಶುಡ್ ಹ್ಯಾವ್ ಅ ಕ್ಲೀನ್ ಪೇಪರ್. ಕ್ಲೀನ್ ಪೇಪರ್ ಇದ್ರೆ ಇದೆಲ್ಲ ನಡೆಯುತ್ತೆ. ನೀವು ಪ್ರಯತ್ನ ಮಾಡಿ, ಪ್ರತಿನಿತ್ಯ ಜಪ ಮಾಡಿ, ಪ್ರತಿನಿತ್ಯ ಯು ಮೇಕ್ ಶೋರ್ ದಟ್ ದೇರ್ ಆರ್ ನೋ ಥಾಟ್ಸ್. ಸಿಂಪಲ್ ಪಾಲಿಸಿ ಏನು ಅಂತಂದ್ರೆ ನೋ ಇನ್ಪುಟ್ ನೋ ಔಟ್ಪುಟ್. ಶೂನ್ಯ ತತ್ವ. ಶೂನ್ಯ ತತ್ವಕ್ಕೆ ನೀವು ಹೋಗಕ್ ಸಾಧ್ಯನಾ? ಎಲ್ಲವೂ ನಿಮ್ಮಲ್ಲೇ ಇದೆ. ನಮ್ಮ ಋಷಿ ಮುನಿಗಳು 3,000, 4,000, 5,000, 10,000 ಶ್ಲೋಕಗಳನ್ನು ಬರೆದಿದ್ದು ಹೇಗೆ? ಯಾರಾದ್ರೂ ಬಂದು ಹೇಳ್ಕೊಟ್ರ? ಇಲ್ಲ. ಅಥವಾ ಯಾರಾದ್ರೂ ಬರೀ ಅಂತ ಕೈ ಇಟ್ಕೊಂಡು ಹೇಳ್ಕೊಟ್ರ? ಅಲ್ಲ, ಎಲ್ಲ ಒಳಗಿಂದ ಉತ್ಪತ್ತಿ ಆಗಿರುವಂತಹದ್ದು. ಹೇಗೆ ಉತ್ಪತ್ತಿ ಆಯ್ತು? ಜ್ಞಾನ. ನನ್ನ ಜ್ಞಾನನ ನಾನು ಅಷ್ಟು ಸೂಕ್ಷ್ಮವಾಗಿ ಇಟ್ಕೊಂಡಾಗ ಆ ಜ್ಞಾನದಲ್ಲಿ ಬರುವಂತಹದ್ದು ಕರೆಕ್ಟ್ ಆಗಿರುತ್ತೆ. ನನ್ನ ಚಿಂತೆಯಲ್ಲಿ ಬರುವಂತಹದ್ದು ಕರೆಕ್ಟ್ ಆಗಿರುತ್ತೆ. ಇದೇ ನಾನೊಂದು ಶ್ಲೋಕ ಬರಿತಾ ಇರ್ಬೇಕಾದ್ರೆ, ಹೊಸದಾಗಿ ಉತ್ಪತ್ತಿ ಆಗ್ತಾ ಇರ್ಬೇಕಾದ್ರೆ ಫೋನ್ ಬರುತ್ತೆ, ಏನ್ರಿ ನೀವ್ ಹಿಂಗ್ ಮಾಡಿದೀರಾ, ಹೀಗಾಗ್ಬೇಕಾಗಿದ್ದು, ಹಾಗಾಗ್ಬಿಟ್ಟು ಅದಲ್ಲೇ ಕ್ಲೋಸ್ ಬಿಟ್ಟು ಹೋಗ್ತಾ ಇರುತ್ತೆ. ಅಂತಹ ಸೂಕ್ಷ್ಮ ಸ್ಥಿತಿಗೆ ನನ್ನ ಶರೀರವನ್ನ ತೆಗೆದುಕೊಂಡು ಹೋಗುವ ಹಾಗಿದ್ದರೆ ಯಾರು ಬೇಕಂದ್ರೂ ಇದನ್ನ ಅನುಭವಿಸ್ಬೋದು. ನಾನು, ನೀವು, ಯಾರು ಬೇಕಂದ್ರೂ ಅನುಭವಿಸ್ಬೋದು. ಮನಸ್ಸು, ಶರೀರ, ಆತ್ಮ, ಬುದ್ಧಿ ಎಲ್ಲವೂ ಸಮವಾಗಿರ್ಬೇಕು. ಈಗ ಗುರುಗಳಾಗಿರ್ತಾರೆ, ಅವ್ರ ಕೆಳಗಡೆ ಶಿಷ್ಯರಾಗಿರ್ತಾರೆ. ಗುರುಗಳಿಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಗುರುಗಳ ಕಾಲ ಮುಗಿತಾ ಬರ್ತಾ ಇರ್ಬೇಕಾದ್ರೆ ಶಿಷ್ಯ ಮೇಲ್ ಬರ್ತಾ ಹೋಗ್ತಾನೆ. ಗುರುಗಳು ಪಟ್ಟಂತಹ ಅನುಭವವನ್ನೇ ಶಿಷ್ಯ ಪಡಿತಾನೆ. ಯಾಕೆ? ಅವರು ನಡೆದಂತಹ ದಾರಿಯನ್ನೇ ಇವನು ಹಿಡಿದಿರ್ತಾನೆ. ಇವತ್ತಿನ ನಾವು ಜಗದ್ಗುರುಗಳು ನೋಡಿದಾಗೆ ಶೃಂಗೇರಿ ಜಗದ್ಗುರುಗಳು ನೋಡಿದಾಗ ಅದು ಹಾಗೆ ಗೊತ್ತಾಗುತ್ತೆ. ಯಾಕೆ? ಅವರ ನಿಯಾಮಕಗಳು ಹಾಗೆ ಇದೆ. ಈ ಶರೀರವನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಕಾರಣ? ಹೊರಗಡೆ ಏನು ಊಟ ಮಾಡೋದಿಲ್ಲ, ನಾನು ಬೇರೆಯವರು ಮಾಡಿರುವಂತಹ ಆಹಾರವನ್ನ ಸ್ವೀಕಾರ ಮಾಡಲ್ಲ, ಶುದ್ಧವಾಗಿರುವಂತಹ ನನಗೆ ಬೇಕಾಗಿರುವಂತಹ ಆಹಾರವನ್ನ 2 ಕ್ಷಣಗಳಲ್ಲಿ 10 ನಿಮಿಷದಲ್ಲಿ ನಾನು ಆಹಾರ ಮಾಡಿ ಹೊರಗೆ ಬರ್ತೀನಿ. ಆಹಾರದಿಂದ ಜೀವನವಲ್ಲ, ಜೀವನದಿಂದ ಆಹಾರವಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋತೀನಿ. ಆಹಾರ ಶುದ್ಧವಾಯ್ತು. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ವಿಜ್ಞಾನ ಶುದ್ಧಿ ಅಂತ ಹೇಳ್ತಾರೆ. ಆಹಾರ ಎಷ್ಟು ಶುದ್ಧವಾಗಿ ಇಟ್ಕೋತೀನೋ ಶರೀರ ಅಷ್ಟು ಬಾಧೆ ಮಾಡಲ್ಲ ನಿಮ್ಗೆ. ಇವಾಗ ನಾನು ದೀರ್ಘವಾಗಿ ತಪಸ್ಸನ್ನು ಮಾಡಿರ್ತೀನಿ, ತಪಸ್ಸನ್ನು ಮಾಡಿ ನಾನು ಏನೋ ಒಂದು ನನ್ನ ಜ್ಞಾನದಲ್ಲಿ ಬರುತ್ತೆ, ಅದು ಪುಸ್ತಕ ತಗೊಂಡು ಬರೆಯೋಷ್ಟೊಳಗೆ ಕಾಲ್ ನೋವು, ಕೈ ನೋವು, ತಲೆನೋವು, ಹೊಟ್ಟೆ ನೋವು ಬಂತು ಅಂದ್ರೆ ಏನ್ ಬರೀತೀರಾ? ಆ ನೋವಿನ ಕಡೆ ಗಮನ ಬಂದ್ಬಿಡುತ್ತೆ. ಅದು ಕರ್ಮ. ಇದನ್ನೆಲ್ಲ ದೂರ ಮಾಡ್ಬೇಕು. ಇದನ್ನೆಲ್ಲ ದೂರ ಮಾಡಿದ್ದಾದ್ಮೇಲೆ ನನ್ನ ಹೆಂಡತಿ ಹೀಗೆ ಹೇಳಿದ್ಲು, ನನ್ನ ಸ್ನೇಹಿತ ಹೀಗೆ ಹೇಳ್ದ, ನಮ್ಮಮ್ಮ ಹೀಗೆ ಹೇಳಿದ್ರು, ಆಫೀಸಲ್ಲಿ ನನಗೆ ಬೈದ್ರು ಅಂತಂದ್ರೆ ಶರೀರವನ್ನು ಶುದ್ಧವಾಗಿ ಇಟ್ಕೊಂಡ್ರು ಸಹ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದಿಕ್ಕೆ ಆಗದೇ ಇಲ್ಲ. ಈ ಮನಃಶುದ್ಧಿಗೋಸ್ಕರ ಏನ್ ಮಾಡ್ಬೇಕು? ಮನಃಶುದ್ಧಿಯೂ ಹಾಗೇ ಆಗತ್ತೆ. ಅದೇ ರೀತಿಯಲ್ಲಿ ವೇರಿಯೇಷನ್ ಬರ್ತಾ ಹೋಗುತ್ತೆ. ಮನಸ್ಸು ಶುದ್ಧಿ ಆದ್ರೆ ಮಾತ್ರ ಚಿತ್ತ ನಿಮ್ಮ ಜ್ಞಾನ ಏನ್ ಹೇಳುತ್ತೋ ಅದನ್ನ ಕೇಳಕ್ಕಾಗುತ್ತೆ, ಇಲ್ಲ ಅಂದ್ರೆ ಕೇಳಕ್ಕಾಗಲ್ಲ. ಮನಸ್ಸನ್ನು ಶುದ್ಧಿ ಮಾಡೋದಕ್ಕೋಸ್ಕರ ಪ್ರಾಣಾಯಾಮ ಅನ್ನುವಂತಹ ಕ್ರಿಯೆಯನ್ನ ನಮ್ಮ ಯೋಗ ಮಹರ್ಷಿಗಳು ಸಾಕಷ್ಟು ಹೇಳಿದ್ದಾರೆ. ಆ ಪ್ರಾಣಾಯಾಮ ಮಾಡ್ತಾ 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 ಮನಸ್ಸು ಸುಸ್ಥಿತಿಗೆ ಬರುತ್ತೆ. ಅದನ್ನ ಧೈರ್ಯವಾಗಿ ನಾವು ಮುಂದೆ ತಗೊಂಡು ಹೋಗ್ಬೋದು. ಸಿಂಪಲ್ ಟೆಕ್ನಿಕ್ಸ್. ಗುರುಗಳೇ, ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ, ನೀವು ಅವಾಗಲೇ ಜಾತಕ, ಗ್ರಹಗತಿಗಳು ಇದೆಲ್ಲ ಹೇಳೋದು. ಮನುಷ್ಯನಿಗೆ ಜಾತಕ ಯಾಕೆ ಬೇಕು ಗುರುಗಳೇ? ಯಾಕೆ ಅಂತ ಕೇಳಿದ್ರೆ ಬೇರೆಯವ್ರಿಗೆ ಯಾರು ಕೂಡ ಬೇರೆ ಏನು ಮತಗಳು, ಧರ್ಮ ಅಂತ ಹೇಳಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಧರ್ಮ ಅನ್ನುವಂಥದ್ದು ಸನಾತನ ಧರ್ಮ ಒಂದೇ ಇರೋದು, ಪ್ರಕೃತಿಯೊಂದಿಗೆ ಬಂದಿದ್ದೀವಿ ಅನ್ನೋವಂಥದ್ದು ನಮ್ಮ ನಂಬಿಕೆ. ಬೇರೆ ಮತಗಳಲ್ಲೂ ಕೂಡ ಈ ನಮ್ಮ ಗ್ರಹಗತಿಗಳು, ಗ್ರಹ ಇದು ಯಾವುದು ನಂಬಲ್ಲ, ಆದರೂ ಚೆನ್ನಾಗಿರ್ತಾರೆ ಅಂತ ಹೇಳಿರುವಂಥದ್ದನ್ನ ಕೇಳ್ತೀವಿ. ಜೊತೆಗೆ ಏನು ಜಾತಕ ನೋಡಿ ಎಲ್ಲ ಮುಂದೆ ಬರಿಬೇಕಾ, ಜಾತಕದಲ್ಲಿ ಏನು ಅಷ್ಟು ಜಾತಕ ಬರೆದವರು ನಾವೇ ಅಲ್ವಾ ಅನ್ನೋಂಥ ಮಾತುಗಳನ್ನು ಕೂಡ ಕೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತಾರೆ ಅವರು? ಈಗ ನೀವು ನಿಮ್ಮ ಒಂದು ಪೂರ್ವಕಕ್ಕೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಬಿಡಿ, ಅವರಪ್ಪ ಅಮ್ಮನ್ನು ಬಿಡಿ, ಅಜ್ಜ, ಅವರಜ್ಜ, ಅವರಜ್ಜ ಯಾರು ನೋಡ್ತಾ ಇದ್ರು? ಎಷ್ಟು ಜ್ಞಾನ ಇತ್ತು? ಗೊತ್ತಿಲ್ಲ. ಈಗ ನಮ್ಮ ಸೋಷಿಯಲ್ ಮೀಡಿಯಾ ಹೊರಗಡೆ ಬಂದು ಇತ್ತೀಚೆಗೆ ಒಂದು 25 ವರ್ಷದಿಂದ ಬಹಳಷ್ಟು ಜಾಸ್ತಿ ಆಗಿದೆ. ಪೀಪಲ್ ಆರ್ ಕ್ಯೂರಿಯಸ್ ಟು ನೋ ವೆದರ್ ಯು ಆರ್ ರೈಟ್ ಆರ್ ರಾಂಗ್. ವ್ಯಾಲಿಡೇಷನ್ ಎಟ್ ಎವ್ರಿ ಸ್ಟೇಜ್. ಆ ವ್ಯಾಲಿಡೇಷನ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ, ನಾಳೆ ನಾನು ಹುಡೋ ಮಗ ನನ್ನನ್ನು ನೋಡ್ಕೋತಾನ ಇಲ್ವಾ ಅಂತ ಹೇಳಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಬಂದು ಕೇಳ್ತಾರೆ ನಮ್ಮನ್ನ. ಏನ್ ಉತ್ತರ ಕೊಡ್ತೀರಾ ಇದಕ್ಕೆ? ನಾ ಒಂದೇ ಮಾತು ಹೇಳೋದು, ನಾನ್ ಬ್ರಹ್ಮ ಅಲ್ಲ, ನಾನ್ ನಿರ್ಧಾರ ಮಾಡಲ್ಲ. ಹಾಸ್ಪಿಟ್ಲಲ್ಲಿ ಹೋಗಿ ಸೇರಿ ಡಾಕ್ಟರ್ ಏನ್ ಹೇಳ್ತಾರೋ ನೋಡಿ, ಪರಮೇಶ್ವರನಿಗೆ ಬಿಡಿ, ಅವನು ಯಾವ್ದು ಸತ್ಯ ಯಾವ್ದು ಮಿಥ್ಯಾ ಅಂತ ನೋಡಿ ಅವನು ನಿಮ್ಮ ಪೂರ್ವಾನುಸಾರಿನ ಕರ್ಮಾನುಸಾರಿನ ಕೊಡ್ತಾನೆ. ಇದೇ ನಾನು ಜಾತಕ ನೋಡ್ಕೊಂಡು ಯಾರೋ ಒಬ್ರು ಹೇಳ್ತಾರೆ,
ಇಲ್ಲ ಇಂಥ ಲಗ್ನದಲ್ಲಿ ಇಂಥ ಸಮಯದಲ್ಲಿ ಇಂಥ ಮುಹೂರ್ತದಲ್ಲೇ ನೀವು ಮಾಡಿಸಿ ಅಂತ. ಅವನು ನೋಡಿರುವಂತಹ ದೃಷ್ಟಿ ಇಷ್ಟೇ ದೂರ. 4 ಮನೆ 5 ಮನೆ 4 ತತ್ವ 5 ತತ್ವವನ್ನ ನೋಡ್ತಾನೆ. ಪರಮೇಶ್ವರ ಬದಲಾಯಿಸಬಲ್ಲುವಂತ ಶಕ್ತಿ ಇರುವಂತ. ಇವಾಗ ಹೌ ವಿಲ್ ಯು ವ್ಯಾಲಿಡೇಟ್ ವಾಟ್ ಐ ಹ್ಯಾವ್ ಸೆಡ್ ಇಸ್ ಕರೆಕ್ಟ್? ಇರುವಂತಹ ಮುಹೂರ್ತಗಳಲ್ಲಿ ಯಾವುದೋ ಒಂದು ಮುಹೂರ್ತದಲ್ಲಿ ಯಾವುದೋ ಒಂದು ಲಗ್ನದಲ್ಲಿ ನಾನು ಕೂರಿಸ್ತೀನಿ. ಒಂದು ದಿನ ಟೈಮ್ ಸಿಗುತ್ತೆ ನಮ್ಗೆ. ಡಾಕ್ಟರ್ ಹೇಳ್ತಾರೆ 3 ದಿನದಲ್ಲಿ ಮಾಡಬೇಕು ಅಂತ. ಆ 3 ದಿನದಲ್ಲಿ ಆಗೋ ಟೈಮಲ್ಲಿ ಯಾವುದೋ ಒಂದು ಟೈಮ್ ಡೇಟ್ ಫಿಕ್ಸ್ ಮಾಡಿದಾಗ ನಾನು ಕಾನ್ಸಂಟ್ರೇಟ್ ಮಾಡಿರೋ 5-6 ಮನೆಗಳು ಕರೆಕ್ಟ್ ಆಗಿರುತ್ತೆ, ತೊಂದರೆ ಇಲ್ಲದೆ ಇರುತ್ತೆ. ಅವನ ಜೀವನದಲ್ಲಿ ಇಂತಿಂತ ಗ್ರಹ ಪರಿಸ್ಥಿತಿ ಬಂದಾಗ, ಇಂತಿಂತ ದಶಾಭುಕ್ತಿಗಳು ಬಂದಾಗ ಅವ್ನು ಚೆನ್ನಾಗಿರುತ್ತಾನೆ ಅಂತ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು. ಹೌದು. ನಮ್ಮ ಸ್ಟೆಲಾರ್ ಅಸ್ಟ್ರಾಲಜಿ ಅಂತ ಹೇಳಿ ಚೆನ್ನೈಯಲ್ಲಿ ಪ್ರಮುಖ ಪ್ರಸಿದ್ಧವಾದಂತಹ ಜ್ಯೋತಿಷ್ಯರು, ಅವ್ರ ಹೆಸರೇ ಮೀನಾ ಅಂತ. ಅವ್ರ ಹೆಸರೇ ಮೀನಾ ಅಂತ, ಯಾಕಂದ್ರೆ ಮೀನ ಲಗ್ನದಲ್ಲಿ ಜನನ ಮಾಡ್ಕೊಂಡಿದ್ರು ಅಂತ ಹೇಳಿ. ಅವರು ಪುಸ್ತಕವನ್ನೆಲ್ಲ ಬರೀತಾರೆ. ದಟ್ ಈಸ್ ವೆರಿ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ ಅಂತಾನು ಹೇಳ್ತಾರೆ. ಅದರಲ್ಲಿ ಎಂತಹ ಒಂದು ಸಿಚುಯೇಷನ್ ಬೇಕಂದ್ರೂ ಪ್ರಿಡಿಕ್ಟ್ ಮಾಡಬಹುದು ಬಿಕಾಸ್ ಆಫ್ ಸ್ಟಾರ್ಸ್. ಇಂತಹ ಸ್ಟಾರ್ ಇಂತಹ ಜಾಗದಲ್ಲಿ ಇದ್ರೆ ಇದೇ ರೀತಿಯಲ್ಲೇ ಆಗುತ್ತೆ, ಗೋಚಾರದಲ್ಲಿ ಇಂತಹ ಸ್ಟಾರ್ ಇದ್ರ ಮೇಲೆ ಹೋದ್ರು ಇದೇ ನೀವು ಇಂತಹ ಒಂದು ತತ್ವವನ್ನೇ ಅನುಭವಿಸ್ತೀರಾ ಅಂತ. ಅವ್ರು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಕೊಡೋರು. ನೋಡಿ, ಇವತ್ತು ಅವ್ನು ಬರ್ತಾನೆ, ನೀವು ಅವನಿಗೆ ಇಷ್ಟ ಆಗಿರುವಂತಹ ಪಾಯಸ ಮಾಡು ಅಂತ ಹೇಳಿ ಕಡಲೆಬೇಳೆ ಪಾಯಸ ಮಾಡಿಸ್ತಾರೆ. ಅವ್ನು ಬಂದಿದ ತಕ್ಷಣ ನನಗೆ ಕಡಲೆಬೇಳೆ ಪಾಯಸ ಬಹಳ ಇಷ್ಟ ಅಂತ ಅವ್ನು ಹೇಳ್ತಾನೆ. ಇಟ್ಸ್ ನಾಟ್ ಎ ಕೋ ಇನ್ಸಿಡೆನ್ಸ್, ಇಟ್ಸ್ ಹಿಸ್ ಕ್ಯಾಲ್ಕುಲೇಷನ್. ಕೆಲವೊಬ್ರಿಗೆ ಹೇಳೋರು, ನಾನು ನಾಳೆ ಬೆಳಗ್ಗೆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುವಂತಹ ಅವಕಾಶ ಬಂದಿದೆ, ಮೂವಿ ಮಾಡ್ತೀನಿ ಅಂತ. ನೀನ್ ಕ್ಯಾಮ್ರಾ ಮುಂದೆ ಹೋಗೋದೇ ಇಲ್ಲ ಅಂತಾರೆ ಅವ್ರ ಹತ್ರ ಬಂದಾಗ. ಅವ್ನು ಹೋಗಕ್ ಆಗೋದೇ ಇಲ್ಲ. ಈ ಕ್ಯಾಲ್ಕುಲೇಷನ್ ಎಲ್ಲ ಹೇಗ್ ಬಂತು? ಎನರ್ಜಿ ಆಫ್ ಸ್ಟಾರ್ಸ್ ವಿಚ್ ಆರ್ ಮೂವಿಂಗ್ ಇನ್ ಯುವರ್ ಸ್ಪೇಸ್, ಅದು ನಿಮ್ಮ ಮೇಲೆ ಎಫೆಕ್ಟ್ ಅನ್ನು ಕೊಡುತ್ತೆ. ಆ ಎಫೆಕ್ಟ್ ಎಷ್ಟು ಪ್ರಬಲವಾಗಿರುತ್ತೆ. ಇವಾಗ ನನಗೂ ಸ್ಯಾಟರ್ನ್ಗೂ ಎಷ್ಟು ದೂರ ಇದೆ, ನನಗೂ ರವಿಗೂ ಎಷ್ಟು ದೂರ ಇದೆ, ನನಗೂ ಮರ್ಕ್ಯುರಿಗೆ ಎಷ್ಟು ದೂರ ಇದೆ, ನನಗೂ ಚಂದ್ರನಿಗೆ ಎಷ್ಟು ದೂರ ಇದೆ. ಚಂದ್ರ ಹತ್ರದಲ್ಲಿರೋದ್ರಿಂದಾನೇ ಅಮಾವಾಸ್ಯ ಹುಣ್ಣಿಮೆಗೆ ವಿ ಸಿ ಹೈ ಟೈಡ್ಸ್ ಅಂಡ್ ಲೋ ಟೈಡ್ಸ್. ಅದೇ ರೀತಿ ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳಿ ನನ್ನ ಮನಸ್ಸಿನ ಏರುಪೇರು ಆಗುವಂತಹದ್ದು ಅದೇ ರೀತಿಯಲ್ಲಿ. ಅಂತಹ ದೂರದಲ್ಲಿರುವಂತಹ ಗ್ರಹ ನನ್ನನ್ನು ಅಷ್ಟು ಪರಿವರ್ತನೆ ಕೊಡುತ್ತೆ, ಅಷ್ಟು ಬದಲಾವಣೆ ಕೊಡುತ್ತೆ ಅಂತಂದ್ರೆ ಇಟ್ ಇಸ್ ಆಕ್ಚುಲಿ ಅ ಸೈನ್ಸ್. ಕೆಲವೊಬ್ರು ಜಾತಕವನ್ನು ನೋಡಿದಾಗ ಗ್ರಹಣದಲ್ಲಿ ಹುಟ್ಟಿರ್ತಾರೆ, ತುಂಬಾ ಸಫರ್ ಆಗ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಏನ್ ಮಾಡಿದ್ರು ತಪ್ಪಾಗ್ತಾ ಇರುತ್ತೆ, ಎಲ್ಲಿ ಹೋದ್ರು ಅದೇ. ಕೆಲವೊಬ್ಬರಿಗೆ ಏನ್ ಕೈ ಇಟ್ರು ಚೆನ್ನಾಗಿರುತ್ತೆ. ಎಷ್ಟು ಮಟ್ಟಕ್ಕೆ ಇದನ್ನ ನಂಬಬೇಕು ಅಂತಂದ್ರೆ, ಇದು ಕತೆ ಹೇಳ್ತಾ ಹೋದ್ರೆ ಹೇಳ್ತಾನೇ ಹೋಗ್ಬೋದು ಇದ್ರ ಬಗ್ಗೆ. ಎಷ್ಟು ಮಟ್ಟಕ್ಕೆ ನಾವ್ ಇದನ್ನ ಸ್ವೀಕಾರ ಮಾಡ್ಬೇಕು, ನಂಬಬೇಕು ಅಂತಂದ್ರೆ, ಯುವರ್ ಇನ್ನರ್ ಸಿಕ್ಸ್ ಸೆನ್ಸ್ ಹೇಳುತ್ತೆ ನಿಮ್ಗೆ, ನಾನ್ ಮಾಡ್ತಾ ಇರೋದು ಸರಿ ಇದೆ ತಪ್ಪಿದೆ, ನನಗ್ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಹೋಗಿ ಯು ಹ್ಯಾವ್ ಟು ಸೀಕ್ ಅ ವ್ಯಾಲಿಡೇಷನ್. ಅಲ್ಲಿ ನನಗೆ ಹೇಳುತ್ತಾರೆ ಕರೆಕ್ಟ್ ಆಗಿ, ಇಲ್ಲ ನೀನ್ ಯೋಚನೆ ಮಾಡಿರೋದು ಕರೆಕ್ಟ್ ಇದೆ, ಮುಂದಕ್ಕೆ ಹೋಗು. ಅದೇ ಕೆಲವೊಬ್ರು ಏನ್ ಮಾಡ್ತಾರೆ, ನಾನ್ ಕಾರ್ ತಗೋತಾ ಇದೀನಿ, ರೆಡ್ ಕಲರ್ ತಗೊಳ್ಳ ಬ್ಲೂ ಕಲರ್ ತಗೊಳ್ಳ ಅಂತ ಫೋನ್ ಮಾಡ್ತಾರೆ. ಕರೆಕ್ಟ್. ಅದು ತಪ್ಪು. ಅದರಿಂದ ಏನ್ ಪ್ರಯೋಜನ ಇಲ್ಲ. ಬಿಳಿ ಬಟ್ಟೆನೆ ಹಾಕೋತೀನಿ, ನಾನು ಬೇರೆ ಯಾವ ಬಟ್ಟೆನೂ ಹಾಕದೇ ಇಲ್ಲ. ಯಾರೋ ಜ್ಯೋತಿಷ್ಯರು ಹೇಳಿರ್ತಾರೆ, ಅವನು ಎಷ್ಟೇ ಬಿಳಿ ಬಟ್ಟೆ ಹಾಕಿದ್ರು ಸಹ ಅವನ ಕರ್ಮ ಬದಲಾವಣೆ ಆಗಲ್ಲ. ನಾ ಏನಕ್ಕೆ ಮೀನಾ ಅನ್ನೋರನ್ನ ನಾನು ಕೃಷ್ಣಮೂರ್ತಿ ಪದ್ಧತಿ ಅಂತ ಹೆಸರು, ಅದಕ್ಕೆ ಕೃಷ್ಣಮೂರ್ತಿಗಳನ್ನ ಏನಕ್ಕೆ ತಗೋತೀನಿ ಅಂತಂದ್ರೆ, ಅವ್ರ ಪುಸ್ತಕವನ್ನೆಲ್ಲ ಬರೆದು ಕೊನೆಯಲ್ಲಿ ಪರಿಹಾರ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ನವಗ್ರಹಗಳಿಗೆ ಯಾವುದೇ ರೀತಿಯಾದಂತಹ ಪರಿಹಾರವಿಲ್ಲ. ಗ್ರಹ ಪರಿಸ್ಥಿತಿಗಳು ನಿಮ್ಮ ಜಾತಕದಲ್ಲಿ ಇಂತಹ ನಕ್ಷತ್ರದಲ್ಲಿ ಬಂದು ಇಂತರ ಕೂತ್ಕೊಂಡಿದೆ ಅಂತಂದ್ರೆ ಅದು ಮಾಡ್ಬೇಕಾಗಿರೋ ಕೆಲಸ ಮಾಡೇ ಮಾಡುತ್ತೆ. ನೀವೇನ್ ಮಾಡಿದ್ರು ಅದ್ರ ಬದಲಾವಣೆ ತರಕ್ ಆಗಲ್ಲ ಅಂತ ಬರೀತಾರೆ. ಇದು ಟ್ವಿಸ್ಟ್. ಓಪನ್ ಸ್ಟೇಟ್ಮೆಂಟ್ ಹಾಕ್ತಾರೆ ಅವರು. ಆದ್ರೆ ನಮ್ಮ ಪೂರ್ವಿಕದಿಂದ ಬಂದಿರುವಂತಹ ತತ್ವಗಳಲ್ಲಿ ಕೆಲವೊಂದು ರಹಸ್ಯಗಳನ್ನ ಪಡ್ಕೊಂಡು, ನಾವು ಮುಂಚೆನೆ ಹೇಳ್ದಂಗೆ ಚಂದ್ರದೋಷ ಇದ್ದಾಗ ಅಕ್ಕಿ ದಾನ ಕೊಡುವಂತಹದ್ದು, ಹಾಲನ್ನು ದಾನ ಕೊಡುವಂತಹದ್ದು ಮಾಡಿದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಟ್ರಾನ್ಸ್ಫರ್ ಆದಾಗ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವನೋ ಬಂದು ನನ್ ಗುದ್ದು ಕೈ ಹೊಡ್ಕೊಂಡು ನನ್ ಕೈಯೇ ಕಟ್ಟಾಗುವಂತಹ ಪರಿಸ್ಥಿತಿ ಬಂದು, ಅಥವಾ ನನಗೆ ಅಂಗವಿಕಲತೆ ಬರೋ ಜಾಗದಲ್ಲಿ ತರ್ಚ್ಕೊಂಡು ಹೋಗುತ್ತೆ. ಬಟ್ ಯು ಆರ್ ನಾಟ್ ಎಸ್ಕೇಪಿಂಗ್ ಯುವರ್ ಕರ್ಮ. ಅವತ್ತಿನ ನೋವು ಅವತ್ತು ಪಡ್ಲೇಬೇಕು, ಅವತ್ತಿನ ಸುಖ ಅವತ್ತು ಪಡ್ಲೇಬೇಕು. ಆದ್ರೆ ಆ ಸುಖ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂಡ್ ಆಗಿ, ಆ ದುಃಖ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂಡ್ ಆಗಿ ಕೋರ್ಟು ಕೇಸು ಕಚೇರಿ ಅಂತ ಅಲದಾಡಿಸಿ ನನ್ನನ್ನ ವಿಪರೀತವಾದಂತಹ ಕಷ್ಟ ಕೊಡುತ್ತಾ, ಅಥವಾ 4 ಜನರು ಪೊಲೀಸ್ ಅವನ್ ಬಂದು ಏನೋ ಹಿಂಗ್ ಮಾಡಿದ್ಯಾ, ನಿಂಗ್ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿ ಅವ್ನು ವಾಪಸ್ ಮನೆಗೆ ಕಳಿಸ್ತಾನ. ಎರಡೂ ಕರೆಕ್ಟೇ. ಅವ್ನು ಕಾರಾಗೃಹಕ್ಕೆ ಹೋಗ್ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಹೋಗೇ ಹೋಗ್ತಾನೆ. ಒಳಗಡೆ ಕುತ್ಕೊಳ್ಳೋದು ಹೇಗಿದೆ, ಇಲ್ಲೊಂದು ಸೈನ್ ಮಾಡೋ, ನೀನ್ ಮಾಡಿರೋ ಅವತಾರಕ್ಕೆ ಸೈನ್ ಮಾಡಿಸ್ಕೊಂಡು ವಾಪಸ್ ಕಳಿಸ್ತಾನೆ.
ಇಂಪ್ಯಾಕ್ಟ್ ಅಂಡ್ ಇಂಟೆನ್ಸಿಟಿ ಮ್ಯಾಟ್ರಸ್. ಹ್ಮ್. ಆ ಇಂಪ್ಯಾಕ್ಟ್ ಅಂಡ್ ಇಂಟೆನ್ಸಿಟಿ ಅಸೆಸ್ ಮಾಡೋದಕ್ಕೋಸ್ಕರ ಯು ಶುಡ್ ಆಲ್ವೇಸ್ ಬಿ ಗ್ರೌಂಡೆಡ್, ಯು ಶುಡ್ ಆಲ್ವೇಸ್ ಬಿ ಪಾಸಿಟಿವ್. ಈ ಜ್ಯೋತಿಷ್ಯ ಹೇಳುವಂಥವ್ರು ಯಾರು ಮೊದಲನೇದಾಗೆ? ಯಾಕೆಂದ್ರೆ ತುಂಬ ಜನ ಹೇಳ್ತಾರೆ ಜಾತಕ ನೋಡೋದೇ ಇಲ್ಲ, ಹಾಗೆ ಹೇಳ್ತಿರ್ತಾರೆ. ಏನೋ ಡೇಟ್ ಆಫ್ ಬರ್ತ್ ತೊಗೊಂಡಿರೋದು ನಾನು ನೋಡಿದೆ, ನೀನು ಹಿಂಗಾಗ್ತಿ ಹಂಗಾಗ್ತಿ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಅದೊಂದು ಲೆಕ್ಕಾಚಾರ ಅಂತ ನೀವು ಹೇಳಿದರೆ, ಹಾಗಾದ್ರೆ ಜ್ಯೋತಿಷ್ಯ ಹೇಳೋರು ಯಾರು? ಆತ್ಮತತ್ವ, ಹ್ಮ್. ಆತ್ಮತತ್ವ, ಹ್ಮ್. ಆತ್ಮದ ಒಂದು ಕಥೆ. ಹ್ಮ್. ಈಗ ಎಷ್ಟೋ ಜನ ಬರ್ತಾರೆ, ಕಣ್ಮುಚ್ಕೊಂಡಾಗ ಅವ್ರಿಗೆ ಏನಾಗುತ್ತೆ ಅನ್ನುವಂತಹ ನಮ್ಮ ಇಂಟ್ಯೂಷನ್ ಅಲ್ಲಿ ತೋರಿಸುತ್ತೆ. ಸಿಕ್ಸ್ ಸೆನ್ಸ್ ಅಂತಾನೂ ಕರಿಬಹುದು ಅದನ್ನ. ಸಿಕ್ಸ್ ಸೆನ್ಸ್ ಅಥವಾ ಇಂಟ್ಯೂಷನ್ ಅಲ್ಲಿ ಏನ್ ತೋರಿಸುತ್ತೆ ಅದನ್ನ ಹೇಳಿದಾಗ ಅವ್ರು ಕರೆಕ್ಟ್ ಗುರುಗಳು ನೀವು ಹೇಳಿರೋದು ಹೀಗೆ ಇದೆ ಅಂತ ಹೇಳಿ. 4-5 ವರ್ಷದ ಹಿಂದೆ ಒಂದು ಫ್ಯಾಮಿಲಿ ಬಂತು. ಅವ್ರು ನನ್ನ ಹತ್ರ ಜಾತಕ ಇಲ್ಲ, ನನಗೆ ಏನೂ ಗೊತ್ತಿಲ್ಲ, ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ, ಇವತ್ತು ನನ್ನ ಹತ್ರ ಹಣ ಇಲ್ಲ, 4 ಜನ ಹೆಣ್ಮಕ್ಳು ನನಗೆ, ನಾನ್ ಜೀವನ ಮಾಡ್ಬೇಕು. ನಾ ಒಂದ್ 2-3 ಪ್ರಶ್ನೆ ಕೇಳದೆ ಅವ್ರಿಗೆ, ನೀವ್ ಹೇಳಿದ್ದು ಅಷ್ಟು ಸತ್ಯ ಅಂತ. ಹೌದು. ಹೇಗ್ ಗೊತ್ತಾಯ್ತು? ದೇರ್ ಇಸ್ ಸಮ್ ಎನರ್ಜಿ. ಅವ್ರು ನಮ್ಮ ಹತ್ರ ಬಂದಾಗ ಅವರ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುವಂತಹದ್ದನ್ನ ನಮಗೆ ಈ ರೀತಿಯಲ್ಲಿ ದೃಶ್ಯ ರೂಪದಲ್ಲಿ ತೋರಿಸ್ಕೊಡುತ್ತೆ. ಅಂದ್ರೆ ನೀವು ನಿಮ್ಮ ಆತ್ಮವನ್ನ ಎಷ್ಟು ಶುದ್ಧಿಯಾಗಿ ಇಟ್ಕೊಂಡಿರ್ತೀರೋ ಇನ್ನೊಂದು ಆತ್ಮದ ತತ್ವ ನಿಮಗೆ ಅರ್ಥ ಆಗುತ್ತೆ ಅಂತ. ಅಂದ್ರೆ ಇದೊಂದು ಸತ್ಯ, ಸತ್ಯವಾದಂತಹ ಮಾತೆ. ಈ ಕೆಲವ್ರಿಗೆ ದೇವ್ರು ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಇದಕ್ಕೂ ಕನೆಕ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ದೇವ್ರು ಬಂದಾಗ ಕುಣಿತಾರೆ, ಇನ್ನೇನೋ ಮಾಡ್ತಾರೆ, ಕಿರಿಚ್ತಾರೆ, ಉರುಳಾಡ್ತಾರೆ, ಅಲ್ಲಿ ಪೂಜೆ ಭಜನೆ ಈ ತರ ಆದಾಗೆಲ್ಲವೂ ಕೂಡ ಅವ್ರಿಗೆ ಕಂಟ್ರೋಲೇ ಮಾಡಕ್ಕಾಗಲ್ಲ. ಪಾಡ್ಕಾಸ್ಟ್ ಟ್ವಿಸ್ಟ್ ಮಾಡಿದ್ರೆ ಎಲ್ಲ ನಾನೊಂದು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಲ್ಲು ಹೊಡಿತಾರೆ ಅಷ್ಟೇ. ಆಮೇಲೆ ನಾನು ಇದಕ್ಕೆ ಉತ್ತರ ಕೊಟ್ರೆ ಅಂದ್ರೆ ಇದಕ್ಕೆ ಏನ್ ಅರ್ಥ ಅಂತಂದ್ರೆ, ನಾವು ಫಸ್ಟೇ ಏನ್ ಹೇಳಿದ್ದು, ನನ್ನಲ್ಲಿರುವಂತಹ ಆತ್ಮಶಕ್ತಿ, ನನ್ನ ಬ್ರಹ್ಮನಲ್ಲಿರುವಂತಹ ಆತ್ಮಶಕ್ತಿ ಎಲ್ಲವೂ ಒಂದೇ. ಸಾಮಾನ್ಯ ಮನುಷ್ಯನ ತಗೊಳ್ಳಿ, ಅವನಿಗೆ ಯಾವುದೇ ರೀತಿಯಾದಂತಹ ಶಾರೀರಿಕ ಏರುಪೇರುಗಳು ಇಲ್ಲ, ಶುದ್ಧವಾಗಿದ್ದಾನೆ, 80 ವರ್ಷ ಜೀವನ ಮಾಡ್ತಾನೆ. ಅವನ ಮೇಲೆ ಯಾಕೆ ಬರಲ್ಲ ದೇವರು? ಅವನ ಮೇಲೆ ಯಾಕೆ ಬದಲಾವಣೆ ತೋರ್ಸಲ್ಲ? ಇದನ್ನ ಓಪನ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಇನ್ ಯರ್ ಎನರ್ಜೀಸ್. ಕೆಲವೊಬ್ರಿಗೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕಿರ್ಚ್ಕೋಬೇಕು ಅನ್ಸುತ್ತೆ, ಅರ್ಚ್ಕೋಬೇಕು ಅನ್ಸುತ್ತೆ, ನನಗೆ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ನಾನು ಎದ್ದು ಓಡ್ ಹೋಗ್ಬೇಕು ಅನ್ಸುತ್ತೆ. ಅವ್ರ ಬಾಡಿನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗುತ್ತೆ, ಮೈ ಕೈ ಕಾಲು ಎಲ್ಲ ಒದರಕ್ಕಾಗತ್ತೆ. ಗಂಟೆ, ನಗಾರಿ, ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಆಗುವಂತಹ ಪೂಜೆಗಳನ್ನೆಲ್ಲ ನೋಡಿದ್ರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ಟೆಬಿಲೈಸ್ ದೋಸ್ ಎನರ್ಜೀಸ್. ಅಂದ್ರೆ ಶರೀರದಲ್ಲಿ ಅಷ್ಟು ವಿಧವಾದಂತಹ ಒಂದು ಯೋಚನೆಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಷ್ಟು ಯೋಚನೆಗಳ ಏರುಪೇರು ಎಷ್ಟಿರುತ್ತೆ ಅವರ ಜೀವನದಲ್ಲಿ ಅಂತಂದ್ರೆ ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ದೇ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ದಿಸ್ ಹೈ ಎನರ್ಜೀಸ್. ಈಗ ನಮ್ಮ ಹತ್ರ ಶ್ರೀವಿದ್ಯೆ ಕಲಿಬೇಕು ಅಂತ ಬರ್ತಾರೆ, ನಾವು ಅವ್ರಿಗೆ ಒಂದೇ ಹೇಳೋದು, ಶ್ರೀವಿದ್ಯೆ ಅನ್ನೋದು ಟ್ರಾನ್ಸ್ಫಾರ್ಮರ್. ಆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪವರ್ ಟ್ರಾನ್ಸ್ಫಾರ್ಮ್ ಆಗಿ ಲೈನ್ ಏನ್ ಪಾಸ್ ಆಗುತ್ತೆ, ಆ ಲೈನ್ ಅನ್ನು ಇಟ್ಕೊಳ್ಳೋ ಶಕ್ತಿ ಆದ್ರೂ ನಮಗ್ ಬೇಕು. ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಟ್ರಾನ್ಸ್ಫಾರ್ಮರ್ ಇಟ್ಕೋತೀನಿ ಅಂದ್ರೆ ಏನಾಗುತ್ತೆ? ಸುಟ್ಟು ಹೋಗುತ್ತೆ ಶರೀರ, ಹತ್ರ ಹೋಗೋಷ್ಟೊಳಗೆ ಸುಟ್ಟು ಹೋಗುತ್ತೆ. ಅಂದ್ರೆ ಈ ಶರೀರನ ಶುದ್ಧವಾಗಿ ಇಟ್ಕೊಂಡು ಆತ್ಮವನ್ನ ಶುದ್ಧವಾಗಿ ತಗೊಂಡು 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 ನಾವು ಹೋದ್ರೆ ಮಾತ್ರನೇ ಅದೆಲ್ಲ ಕಮ್ಮಿ ಆಗುತ್ತೆ. ಇದು ಮೂಢನಂಬಿಕೆ, ಅಪನಂಬಿಕೆ, ಅಥವಾ ಇದು ಅವರು ಬೇಕು ಅಂತ ಮಾಡುವಂತಹದ್ದ, ಅದೆಲ್ಲ ಉತ್ತರ ಬೇರೆ. ಆದ್ರೆ ಇಟ್ ಇಸ್ ಅನ್ ಇಂಬ್ಯಾಲೆನ್ಸ್ ಆಫ್ ಎನರ್ಜಿ ಇನ್ ಯುವರ್ ಬಾಡಿ. ಅವ್ರು ಹೇಳುವಂತ ವಿಚಾರಗಳು ಕೂಡ ಕೆಲವೊಂದ್ಸತಿ ಅದು ಅಲ್ಲೇನಾಗಿರುತ್ತೆ. ಈಗ ನಾವು ಆಗ್ಲೇ ಹೇಳಿದಾಗ ಕುತ್ಕೊಂಡಾಗ ಆತ್ಮಕಥೆ ಅಂತ ಏನ್ ಹೇಳಿದ್ವಿ, ಕೆಲವರು ಬಂದಾಗ ಹಿಂಗಾಗತ್ತೆ ನಿನಗೆ ಹುಷಾರಾಗಿರು, ಅಥವಾ ಹಿಂಗಾಗಿತ್ತಲ್ವಾ ಅಂತ, ಈ ಎರಡೂ ಕಾಮನ್ ಆಗಿ ನಾವು ನೋಡುವಂಥದ್ದು. ಇವತ್ತೀಗ ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣ ಬರುವಂಥದ್ದು ಇಂಥದ್ದೇ. ಹೌದು, ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ, ನಾ ಹೇಳ್ದಂಗೆ ಅವರು ಶರೀರವನ್ನು ಶುದ್ಧವಾಗಿ ಇಟ್ಕೊಂಡು ಆಹಾರ ಸ್ಥಿತಿಗಳನ್ನು ಶುದ್ಧವಾಗಿ ಇಟ್ಕೊಂಡ್ರು ಸಹ, ನನ್ನ ಜೀವನದಲ್ಲೇ ಕೆಲವೊಬ್ಬರನ್ನ ನೋಡಿದೀನಿ ಇಂಥವ್ರನ್ನ. ಅವರು ಕೆಲವೊಂದ್ ಕಡೆ ಕೂತ್ಕೊಂಡಾಗ ಅವರು ಶರೀರ ಏರುಪೇರು ಆಗುವಂತಹದ್ದು, ಇದ್ದಕ್ಕಿದಂಗೆ ಎನರ್ಜೀಸ್ ಮೂವ್ ಆಗುವಂತಹದ್ದು, ಇದ್ದಕ್ಕಿದಂಗೆ ಅವರು ಎಗರುವಂತಹದ್ದು ಮಾಡುವಂತಹದ್ದು ಆದ್ರೂ ಸಹ ಅವ್ರು ಏನ್ ಕರೆಕ್ಟ್ ಆಗಿ ಹೇಳ್ತಾರೆ, ಇದು ಶರೀರಕ್ಕೆ ಸಂಬಂಧಪಟ್ಟಂತಹದ್ದು. ಯಾವುದು ಎಗರೋದು, ಮಾಡುವಂತಹದ್ದು, ಇದೆಲ್ಲ ಓಡಾಡುವಂತಹದ್ದೆಲ್ಲ ಜ್ಞಾನ ಸುಸ್ಥಿತಿಯಲ್ಲೇ ಇರುತ್ತೆ. ಈ ಜ್ಞಾನ ಸುಸ್ಥಿತಿಯಲ್ಲೇ ಇದ್ದಾಗ ನಿಮಗ್ ಬರ್ಬೇಕಾಗಿರುವಂತಹ ಮೆಸೇಜ್ ಸೇರುತ್ತೆ. ಆದ್ರೆ ಶರೀರ ಇಟ್ ಇಸ್ ಸ್ಟಿಲ್ ಟಂಬ್ಲಿಂಗ್ ಟು ಟೇಕ್ ದೋಸ್ ಎನರ್ಜೀಸ್. ಇದೇ ಅವ್ರನ್ನ ಒಂದ್ ಕಡೆ ಕೂರಿಸಿ
ಸಾಮಾನ್ಯವಾಗಿ ಮಾತಾಡಿ ಅವ್ರೇನು ಉತ್ತರ ಕೊಡಲ್ಲ, ಅವ್ರು ಹೇಳಕ್ ಬರಲ್ಲ. ಹೌದು. ಇದನ್ನ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಥವಾ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಎಕ್ಸೈಟೇಷನ್ ಅಂತ ಹೇಳ್ತಾರೆ. ಇವಾಗ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ತಗೊಂಡಾಗ ಹೊರಗಡೆ ಇರುವಂತಹ ಇದರಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ. ಕೆಲವು ಸಣ್ಣ ವೋಲ್ಟೇಜ್ ಕೊಟ್ಟಾಗ ಅದು ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ಗೆ ಜಂಪ್ ಆಗುತ್ತೆ. ಆ ಜಂಪ್ ಆದಾಗ ಇಟ್ ಇಸ್ ಸ್ಟಿಲ್ ಕ್ಯಾರಿಯಿಂಗ್ ಇಟ್ಸ್ ಓನ್ DNA, ಬಟ್ ಇಟ್ ವಿಲ್ ಗೋ ಸಿಟ್ ಇನ್ ಸಮ್ ಅದರ್ ಪ್ಲೇಸ್, ಇನ್ ಸಮ್ ಅದರ್ ಹೈಯರ್ ವೇಲೆನ್ಸಿ ಎಲೆಕ್ಟ್ರಾನ್ ರಿಂಗ್ಸ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ನನ್ನ ಶರೀರ ಏರುಪೇರು ಆಗ್ತಾ ಇರುತ್ತೆ ಹೊರತು ನನ್ನ ಮೆಸೇಜ್ ನಾನು ಏನ್ ಕೊಡಬೇಕು ಅದನ್ನ ಕೊಟ್ಟೆ ಕೊಡ್ತೀನಿ. ಇದು ಕೂಡ ಆಗುತ್ತೆ, ಈ ತರದ್ದು ನಡೆಯುತ್ತೆ, ಆದ್ರೆ ಎಲ್ಲರಿಗೂ ನಡೆಯಲ್ಲ. ಹೌದಾ, ಯಾರೋ ಒಬ್ರಿಗೆ ನಡೆಯುತ್ತೆ. ಅದರಲ್ಲೂ ಈ ನಡುವೆ ಬರ್ತಾ ಇರುವಂತಹವರೆಲ್ಲ ಅಟೆನ್ಷನ್ ಗ್ರಾಬ್ ಮಾಡೋದಕ್ಕೋಸ್ಕರ ತುಂಬಾ ಮಾಡ್ತಾ ಇದಾರೆ. ನಾ ಹೇಳೋದು ಕರೆಕ್ಟ್ ಮಾಡೋದು ಅಂತ ಹೇಳಿ ಎಲ್ಲ ಹೇಳ್ತಾರೆ, ಆದ್ರೆ ಸತ್ಯವಾಗ್ಲೂ ನಡೆಯುವಂತಹವ್ರು ಕೆಲವೊಬ್ರು ಇದ್ದಾರೆ. ಅದು ಅವರಿಗೆ ಸತ್ಯವಾದ ಅನುಭವವೂ ಆಗುತ್ತೆ. ಅಂತಹವ್ರು ನೀವು ನೋಡಿದ್ರೆ ಅವ್ರು ಏನ್ ಕುಡಿತಾ ಇರ್ತಾರೆ, ಏನ್ ಮಾಡ್ತಾ ಇರ್ತಾರೆ, ಅದೆಲ್ಲ ಶಾಂತವಾದ ಮೇಲೆ ಶರೀರ ಸಂಪೂರ್ಣ ನಶ್ವರ ಸ್ಥಿತಿಗೆ ಹೋಗಿ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗದೆ ಒಂದ್ ಕಡೆ ಹೋಗಿ ಮಲ್ಕೊಂಡು ವಿಶ್ರಾಂತಿ ತಗೊಂಡು 1 ದಿನನೋ 2 ದಿನ ಆದ್ಮೇಲೆ ಚೇತರಿಸ್ಕೊಂಡು ಹೊರಗೆ ಬರ್ತಾರೆ. ಆಗ್ಲೇ ನಿಮ್ಗೆ ಅರ್ಥ ಆಗುತ್ತೆ ದಟ್ ಇಸ್ ಎ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಇನ್ ಯುವರ್ ಎನರ್ಜೀಸ್ ಇನ್ ಯುವರ್ ಬಾಡಿ. ಅವರು ಶುರು ಆಗಕ್ಕಿಂತ ಮುಂಚೆ ಹೇಗಿದ್ರು ಮುಗಿದ್ಮೇಲೆ ಅದೇ ತರ ಇರಕ್ ಸಾಧ್ಯನಾ? ಅವ್ರ ಶರೀರನ ಅದೇ ಸ್ಥಿತಿಲಿ ಇಟ್ಕೊಳಕ್ ಸಾಧ್ಯನಾ? ಅಲ್ಲ. ತೀವ್ರ ಆರಾಧನೆ ಮಾಡಿದಾಗ ಕೆಲವೊಂದ್ಸರಿ ನಿಮಗೂ ಆಗುತ್ತೆ, ಬಾಡಿ ಎನರ್ಜೀಸ್ ಜಂಪ್ ಆದಂಗೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಬಾಡಿ ಮೈಯೆಲ್ಲ ಪೂರ್ತಿ ಜಂಪ್ ಆದಂಗೆ ಸ್ಟಾರ್ಟ್ ಆಗುತ್ತೆ. ಬಿಟ್ರೆ ಹಾಗೆ ನೀವೇ ಕೂತಿದ್ದ ಜಾಗದಿಂದ ಎಗರ್ಬೇಕು ಅಂತ ಅನ್ಸುತ್ತೆ. ಕೆಲವೊಬ್ರಿಗೆ ತುಂಬಾ ವೀಕ್ ಮೈಂಡೆಡ್ ಇರೋರ್ಗೆ ತುಂಬಾ ಬೇಗ ಆಗುತ್ತೆ. ಸ್ಟ್ರಾಂಗ್ ಆಗಿದ್ರೆ ಯು ವಿಲ್ ಫೀಲ್ ದಟ್ ಎನರ್ಜಿ. ಆ ಎನರ್ಜಿನ ಫೀಲ್ ಮಾಡಿದಾಗ ಯು ವಿಲ್ ಆಲ್ಸೋ ಫೀಲ್ ದಟ್ ಎಸ್ ಇಟ್ ಇಸ್ ಪಾಸಿಬಲ್ ಫಾರ್ ಯು ಟು ಕಮ್ ಡೌನ್. ಏನು ಸಣ್ಣ ಉದಾಹರಣೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೇ ರೀತಿ ಹೇಳಿದ್ದೆ. ನಮ್ಮ ಹೋದ ನವರಾತ್ರಿಯಲ್ಲೋ ನಾವು ಷೋಡಶಿ ಮಹಾಹೋಮವನ್ನು ಮಾಡ್ತೀವಿ, ಲಲಿತಾ ಪಂಚಮಿ ದಿನ. ಷೋಡಶಿ ಹೋಮ ಮಾಡ್ಬೇಕಾದ್ರೆ ಎಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಅವತ್ತು ಅಂತಂದ್ರೆ ಅವತ್ತು ತಾಯಿ ಲಲಿತೆ ಆವಿರ್ಭಾವ ಆಗಿರುವಂತಹ ದಿನ. ವಿಪರೀತವಾದಂತಹ ಎನರ್ಜಿ ಬಾಡಿನಲ್ಲಿ ಫ್ಲೋ ಆಗುತ್ತೆ. ಕೆಲವೊಂದ್ಸರಿ ಸಂಪೂರ್ಣವಾಗಿ ಸ್ವೆಟ್ ಆಗಿ ನಾ ಹಾಕೊಂಡಿರೋ ಬಟ್ಟೆ ನೀರ್ ಹಾಕಿ ಸುರಿದಂಗೆ ಕಂಪ್ಲೀಟ್ ಆಗಿ ಒದ್ದೆ ಆಗೋಗಿರುತ್ತೆ. ಕೆಲವೊಂದ್ಸರಿ ಬಾಡಿ ಪೂರ್ತಿ ಸ್ತಂಭವಾಗಿ ಹೋಗಿರುತ್ತೆ. ಆದ್ರೆ ಆಂತರಿಕವಾಗಿ ನೋಡುವಂತಹ ಬದಲಾವಣೆ, ನನ್ನ ಕುಂಡಲಿನಿ ಶಕ್ತಿ ಕೆಳಗಿಂದ ಮೇಲ್ವರೆಗೆ ಹೋಗಿರೋದು ಬಹಳ ಬೇಗ ನೋಡ್ಬೋದು. ಮೇಲ್ಗಡೆ ಹೋಗಿ ಕುತ್ಕೊಂಡು ಆ ಒಂದು ಸ್ಥಿತಿ ಏನಿದೆ, ಆ ಬ್ರಹ್ಮಸ್ಥಿತಿ, ಶೂನ್ಯ ಸ್ಥಿತಿ ಏನಿದೆ, ಕ್ಷಣದಲ್ಲಿ ಹೋಗಲ್ಲಿ ಕುತ್ಕೊಳ್ಳುತ್ತೆ ಟಕ್ ಅಂತ. ಇದೇ ನಾನು ಬೇರೆ ದಿನಗಳು ಮಾಡಕ್ ಹೋದಾಗ ಎಷ್ಟೇ ಪ್ರಯತ್ನ ಪಟ್ರು ಕಷ್ಟ ಆಗುತ್ತೆ ಕೆಲವೊಂದ್ಸರಿ. ಆ ಮಂತ್ರಕ್ಕಷ್ಟು ಶಕ್ತಿ ಇದೆ. ಆ ಮಂತ್ರ ಹೇಳ್ತಾ 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 ನಾವು ಪಡೆಯುವಂತಹ ಶಾರೀರಿಕ ಬದಲಾವಣೆಯೂ ಇಷ್ಟೇ ಆಗಿರುತ್ತೆ. ಇದು ಒಂದ್ಸರಿ ಅಲ್ಲ, 4-5 ಸರಿ ಆಗಿದೆ. ಇದು ನಮ್ಮ ದೇವಸ್ಥಾನದಲ್ಲಿ ಇರುವಂತವ್ರು ಅಷ್ಟು ಜನ ಅದನ್ನ ನೋಡಿದ್ದಾರೆ, ವಿಟ್ನೆಸ್ ಮಾಡಿದ್ದಾರೆ.